ನಿರ್ಮತ್ಯೋಗ್ರಭವಾರ್ಣವೇ ನಿಜಮನೋ ಭೀಷ್ಟಂ ದಿಶಾಮೀತಿ ಯಃ ಸಮ್ಯಕ್ ಜ್ಞಾಪಯಿತುಂ ಕರೇಣ ವಿಲಸನ್ ಮಂಥಾನಮನ್ಯೇನ ಚ ರಮ್ಯಂ ಧಾಮ ದದನ್ ಮಹೇಶ ರಜತಗ್ರಾಮಶ್ರಿಯೋಲಂಕೃತಿಃ ಕರ್ಮಂದೀಶ್ವರ ಭಕ್ತಿಬಂಧನವಶಃ ಪ್ರೀತೋಸ್ತು ಕೃಷ್ಣಪ್ರಭುಃ. ನಮಸ್ತೆ ಪ್ರಾಣೇಶ ಪ್ರಣತ ವಿಭವ ಯಾವನಿಮಗಾಃ ನಮಸ್ವಾಮಿನ್ ರಾಮ ಪ್ರಿಯತಮ ಹನುಮನ್ ಗುರುಗುಣ ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮಃ ಶ್ರೀಮನ್ ಮಧ್ವ ಪ್ರದಿಶ ಸುದೃಶನ್ನೋ ಜಯ ಜಯ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೋ ಘಾಕರಾನಹಂ ವಾದಿರಾಜ ಗುರೋನ್ ವಂದೇ ಹಯಗ್ರೀವದಯಾಶ್ರಯಾನ್. ಮೂಕೋಪಿ ಯತ್ ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾ ರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ ಚಕ್ರವರ್ತಿನಂ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷಶತ್ರುವಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದಮೃತದ್ರವಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾಃ ಭುವಿ ಭಾವುಕಾಃ. ಯಂ ಪ್ರವ್ರಜन्तಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ. ಪುತ್ರೇತಿ ತನ್ಮಯತಯಾ ತರವೋಭಿನೇದುಃ तं ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ಭಾಗವತ ಪ್ರತಿಪಾದ್ಯ ಮಧ್ವಪತಿ ಶ್ರೀ ಗೋಪಾಲಕೃಷ್ಣ ದೇವರ ಪಾದಾರವಿಂದಗಳಲ್ಲಿ ಭಕ್ತಿ ನಮನವನ್ನು ಅರ್ಪಣೆ ಮಾಡುತ್ತಾ ಇವತ್ತಿನ ಉಪನ್ಯಾಸವನ್ನು ಪ್ರಾರಂಭ ಮಾಡುತ್ತಾ ಇದ್ದೇನೆ. ಮೈತ್ರೇಯರು ವಿದುರನಿಗೆ ಸೃಷ್ಟಿಯ ಕಥೆಯನ್ನು ಹೇಳುತ್ತಾ ಇದ್ದಾರೆ. ಬ್ರಹ್ಮದೇವರ ಅಂಗಾಂಗಗಳಿಂದ ಒಬ್ಬೊಬ್ಬರನ್ನು ಕೂಡ ಬ್ರಹ್ಮದೇವರು ಸೃಷ್ಟಿ ಮಾಡಿದ್ದರು. ಕೊನೆಗೆ ತನ್ನ ದೇಹದ ಒಂದು ಭಾಗದಿಂದ ಪುರುಷನನ್ನು, ಇನ್ನೊಂದು ಭಾಗದಿಂದ ಸ್ತ್ರೀಯನ್ನು ಸೃಷ್ಟಿ ಮಾಡಿದ್ದರು. ಮಿಥುನ ಸೃಷ್ಟಿ ಪ್ರಾರಂಭ ಆಗಲಿ ಅಂತ ಆದೇಶ ಮಾಡಿದ್ದರು. ಅದರಲ್ಲಿ ಸ್ವಯಂಭುವ ಮನುಗಳು ಮತ್ತು ಶತರೂಪಾ ದೇವಿಯರು ಇಬ್ಬರು ಕೂಡ 5 ಮಕ್ಕಳನ್ನು ಪಡೆದುಕೊಳ್ಳುತ್ತಾರೆ.
ಪ್ರಿಯವ್ರತೌ ಉತ್ಥಾನಪಾದೌ ತಿಸ್ರಃ ಕನ್ಯಾಶ್ಚ ದಜ್ಞಿರೆ ಪ್ರಸೂತಿ ದೇವಹೂತಿಶ್ಚ ಆಕೂತಿರಿತಿ ಸಪ್ತಮ. ಪ್ರಿಯವ್ರತ ಮತ್ತು ಉತ್ಥಾನಪಾದ ಅಂತ ಇಬ್ಬರು ಗಂಡು ಮಕ್ಕಳು. ಇನ್ನು ಆಕೂತಿ, ದೇವಹೂತಿ, ಪ್ರಸೂತಿ ಎಂಬ ಮೂವರು ಹೆಣ್ಣು ಮಕ್ಕಳು. ಅದರಲ್ಲಿ ಆಕೂತಿಂ ರುಚಯೇ ಪ್ರಾದಾತ್, ಆಕೂತಿಯನ್ನು ರುಚಿ ಪ್ರಜಾಪತಿಗಳಿಗೆ ಮದುವೆ ಮಾಡಿಕೊಟ್ಟರು. ಕರ್ದಮಾಯತು ಮಧ್ಯಮಾಂ, ಕರ್ದಮ ಋಷಿಗಳಿಗೆ ದೇವಹೂತಿಯನ್ನು ಮದುವೆ ಮಾಡಿಕೊಟ್ಟರು. ದಕ್ಷಾಯ ಅದಾತ್ ಪ್ರಸೂತಿಂಚ, ದಕ್ಷ ಪ್ರಜಾಪತಿಗೆ ಪ್ರಸೂತಿಯನ್ನು ಮದುವೆ ಮಾಡಿಕೊಟ್ಟರು. ಯತ ಆಪೂರಿತಂ ಜಗತ್, ಇವರ ಸೃಷ್ಟಿಯಿಂದಲೇ ಇಡೀ ಜಗತ್ತು ತುಂಬಿ ಹೋಯಿತು ಅಂತೆ. ಸ್ವಯಂಭುವ ಮನುಗಳು ಬ್ರಹ್ಮದೇವರ ಆದೇಶವನ್ನು ಪಡೆದುಕೊಂಡವರಾಗಿ ಇನ್ನೇನು ಸೃಷ್ಟಿ ಮಾಡಬೇಕು, ಆ ಸೃಷ್ಟಿಯ ಕಾಲದಲ್ಲಿ ಭೂಮಿ ನೀರಿನಲ್ಲಿ ಮುಳುಗಲಿಕ್ಕೆ ಪ್ರಾರಂಭ ಆಯಿತು ಅಂತ ಬ್ರಹ್ಮದೇವರಲ್ಲಿ ಬೇಡಿಕೊಳ್ಳುತ್ತಾರೆ. ಸ್ವಯಂಭುವ ಮನುಗಳು, ಸೃಷ್ಟಿ ಮಾಡಬೇಕು ಅಂತ ನೀವು ಆದೇಶ ಮಾಡಿದ್ದೀರಿ, ಸೃಷ್ಟಿ ಮಾಡಲಿಕ್ಕೆ ಭೂಮಿ ಬೇಕು, ಈ ಭೂಮಿಯೇ ನೀರಿನಲ್ಲಿ ಮುಳುಗಿ ಹೋಗ್ತಾ ಇದೆ ಅಲ್ಲ. ಹೀಗೆ ಬ್ರಹ್ಮದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡಾಗ ಬ್ರಹ್ಮದೇವರು ಬಹಳ ಪ್ರಯತ್ನ ಪಟ್ಟರು, ಅವರಿಂದಲೂ ಕೂಡ ಸಾಧ್ಯ ಆಗಲಿಲ್ಲ. ತನ್ನನ್ನು ಸೃಷ್ಟಿ ಮಾಡಿದ ಭಗವಂತನೇ ಇದಕ್ಕೆ ಸರಿಯಾದ ಪರಿಹಾರ ಅಂತ ಹೇಳಿ ಬ್ರಹ್ಮದೇವರು ಭಗವಂತ ನಾರಾಯಣನನ್ನು ಸ್ತೋತ್ರ ಮಾಡಿದ್ದರು. ಆ ಕ್ಷಣದಲ್ಲಿಯೇ ಭಗವಂತ ಹಂದಿಯ ಅವತಾರವನ್ನು ಎತ್ತಿ ಬಂದ ಅಂತೆ. ಇತ್ತಿ ಅಭಿಧ್ಯಾಯತೋ ನಾಸ ವಿವರಾತ್ ಸಹಸಾನಘ ವರಾಹ ತೋಕೋ ನಿರಗಾತ್ ಅಂಗುಷ್ಟ ಪರಿಮಾಣಕಃ. ಬ್ರಹ್ಮದೇವರು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡಾಗ ಬ್ರಹ್ಮದೇವರ ಮೂಗಿನ ಹೊಳ್ಳೆಯಿಂದ ಅಂಗುಷ್ಟ ಪರಿಮಾಣವುಳ್ಳಂತಹ ಒಂದು ಹಂದಿ ಮರಿ ಅದು ಕೂಡಲೇ ಹೊರಗೆ ಬಂತು ಅಂತೆ. ಹೊರಗೆ ಬರುವಾಗ ಹಂದಿಯ ಮರಿ ಹೊರಗೆ ಬಂದು ಆದ ಮೇಲೆ ಗಜಮಾತ್ರ ಪ್ರವವೃಧೆ, ಆನೆಯಷ್ಟು ದೊಡ್ಡದಾಯಿತು ಅಂತೆ ಆ ಹಂದಿ. ಆ ಹಂದಿ ಕೂಡಲೇ ಭೂಮಿಯನ್ನು ನೀರಲ್ಲಿ ಮುಳುಗಿತ್ತು, ಅದನ್ನು ಮೇಲೆ ಎತ್ತಿ ಇಡಬೇಕು ಅಂತ ಭೂಮಿಯನ್ನು ಮೇಲಕ್ಕೆ ಎತ್ತಿ ತರುವಾಗ ಒಬ್ಬ ರಾಕ್ಷಸ ಎದುರಿಗೆ ಬಂದಂತೆ. ಅವನೇ ಬ್ರಹ್ಮನ ಮಗ ಹಿರಣ್ಯಾಕ್ಷ ಅಂತ. ಆ ಹಿರಣ್ಯಾಕ್ಷ ಮತ್ತು ವರಾಹ ದೇವರಿಗೆ ಯುದ್ಧ ಆಯಿತು. ವರಾಹ ರೂಪಿ ಭಗವಂತ ಆ ಹಿರಣ್ಯಾಕ್ಷನನ್ನು ತನ್ನ ಕೋರೆದಾಡೆಗಳಿಂದ ಸಂಹಾರ ಮಾಡಿ ಅದೇ ಕೋರೆದಾಡೆಗಳಿಂದ ಈ ಭೂಮಿಯನ್ನು ಎತ್ತಿ ಹಿಡಿದ ಅಂತ, ರಕ್ಷಣೆ ಮಾಡಿದ. ಆ ವರಾಹ ರೂಪಿ ಭಗವಂತನೇ ಶ್ವೇತವರಾಹ ಅಂತ. ಅವನ ಮೈ ಬಣ್ಣ ಬಹಳ ಬಿಳಿ ಅಂತೆ, ಶ್ವೇತವರಾಹ. ಆ ವರಾಹ ರೂಪಿ ಭಗವಂತನಿಂದಲೇ ಎಲ್ಲ ಯಜ್ಞ ಪದಾರ್ಥಗಳು ಎಲ್ಲ ಬಂದಿದೆ ಅಂತ. ಯಜ್ಞಕ್ಕೆ ಬೇಕಾದಂಥ ಎಲ್ಲ ಸಾಮಗ್ರಿಗಳು ಆ ಭಗವಂತ ವರಾಹರೂಪಿ ಭಗವಂತನ ರೋಮಗಳಿಂದ ಉತ್ಪತ್ತಿ ಆಯಿತು ಅಂತ. ಆದ್ದರಿಂದಲೇ ಈ ಭೂಮಿ ಮತ್ತು ವರಾಹ ದೇವರು, ಭೂವರಾಹ ದೇವರನ್ನು ಪ್ರತಿ ದಿವಸವೂ ಕೂಡ ಎದ್ದ ಕೂಡಲೇ ಸ್ಮರಿಸಬೇಕು ನಾವು. ಈ ಭೂಮಿ ಭಗವಂತನ ಅನುಗ್ರಹದಿಂದ ರಕ್ಷಿಸಲ್ಪಟ್ಟಿದೆ. ಆದ್ದರಿಂದ ಭೂಮಿಯಲ್ಲಿ ನಾವು ಆಶ್ರಯ ಪಡಿತಾ ಇದ್ದೇವೆ ಅಂದರೆ ಅದಕ್ಕೆ ಭೂಮಿಯ ಪ್ರಾರ್ಥನೆ ಹಾಗೂ ವರಾಹ ದೇವರ ಪ್ರಾರ್ಥನೆಯನ್ನು ಯಾವಾಗಲೂ ಮಾಡಬೇಕು ಅಂತ. ಅದರಲ್ಲಿ ಕೂಡ ಪಾದಸ್ಪರ್ಶಂ ಕ್ಷಮಸ್ವಮೇ ಅಂತ, ನನ್ನ ಪಾದದ ಸ್ಪರ್ಶ ನಿನಗೆ ಆಗ್ತಾ ಇದೆ, ನನ್ನನ್ನು ಕ್ಷಮಿಸು ಅಂತ ಯಾವಾಗಲೂ ಎದ್ದ ಕೂಡಲೇ ಭೂವರಾಹನನ್ನು ಪ್ರಾರ್ಥನೆ ಮಾಡಬೇಕು. ವಿದುರನಿಗೆ ಮತ್ತೆ ಪ್ರಶ್ನೆ ಬಂತು, ಇದು ಸ್ವಯಂಭುವ ಮನ್ವಂತರ,
ಈ ಸ್ವಯಂಭುವ ಮನ್ವಂತರದಲ್ಲಿ ವರಾಹನಾಗಿ ಬಂದ ಭಗವಂತ ಹಿರಣ್ಯಾಕ್ಷನನ್ನು ಸಂಹಾರ ಮಾಡಿದ. ನಾವೆಲ್ಲ ಹಿರಣ್ಯಾಕ್ಷನ ಹೆಸರನ್ನು ಕೇಳಿದ್ದೇವೆ. ಆ ಹಿರಣ್ಯಾಕ್ಷ ಮತ್ತು ಈ ಹಿರಣ್ಯಾಕ್ಷ ಯಾರು, ಅದರ ಕಥೆಯನ್ನು ಹೇಳಬೇಕು ಅಂತ. ಆಗ ವಿದುರ ಈ ಪ್ರಶ್ನೆಯನ್ನು ಕೇಳಿದಾಗ ಮೈತ್ರೇಯರು ಉತ್ತರವನ್ನು ಹೇಳುತ್ತಾ ಹೋದರು. ಈ ಶ್ವೇತವರಾಹನಾಗಿ ಭಗವಂತ ಈ ವರಾಹನ ಹಿರಣ್ಯಾಕ್ಷನನ್ನು ಏನು ಸಂಹಾರ ಮಾಡಿದ, ಬ್ರಹ್ಮದೇವರ ಮಗ ಹಿರಣ್ಯಾಕ್ಷ. ಈ ಹಿರಣ್ಯಾಕ್ಷನ ಆವೇಶ ಕಶ್ಯಪರ ದಿತಿಯರ ಕಶ್ಯಪ ದಿತಿಗಳ ಪುತ್ರನಾದ ಹಿರಣ್ಯಾಕ್ಷನಲ್ಲಿ ಇತ್ತು. ಆ ಹಿರಣ್ಯಾಕ್ಷ ಕೂಡ ಭೂಮಿಯನ್ನು ಮುಳುಗಿಸಲಿಕ್ಕೆ ಹೋದ. ಆಗ ಭಗವಂತ ಕೃಷ್ಣ ನೀಲವರಾಹನಾಗಿ ಅವತಾರ ಮಾಡಿ ಬಂದು ಅವನನ್ನು ಸಂಹಾರ ಮಾಡಿ ಈ ಭೂಮಿಯನ್ನು ರಕ್ಷಣೆ ಮಾಡಿದ ಅಂತ. ಸ್ವಲ್ಪ ಕಥೆ ವ್ಯತ್ಯಾಸದಲ್ಲಿ ಇದೆ. ಒಂದು ಸ್ವಯಂಭುವ ಮನ್ವಂತರದಲ್ಲಿ ನಡೆದ ಕತೆ, ಇನ್ನೊಂದು ವೈವಸ್ವತ ಮನ್ವಂತರದಲ್ಲಿ ನಡೆದ ಕತೆ. ಮೊದಲಿಗೆ ಬ್ರಹ್ಮದೇವರ ಮಗ ಹಿರಣ್ಯಾಕ್ಷ, ಅದು ಭೂಮಿ ತಾನಾಗಿ ನೀರಲ್ಲಿ ಮುಳುಗುತ್ತಾ ಇತ್ತು. ಆಗ ಬ್ರಹ್ಮದೇವರ ಪ್ರಾರ್ಥನೆಯ ಮೇರೆಗೆ ಭಗವಂತ ಶ್ವೇತವರಾಹನಾಗಿ ಬಂದು ಅವನನ್ನು ಕೊಂದು ಭೂಮಿಯನ್ನು ರಕ್ಷಣೆ ಮಾಡಿದ. ವೈವಸ್ವತ ಮನ್ವಂತರದಲ್ಲಿ ಏನು ಭೂಮಿ ಮುಳುಗಿತು, ಅದು ತಾನಾಗಿ ಮುಳುಗಿದ್ದಲ್ಲ. ಕಶ್ಯಪರ ಮಗ ಹಿರಣ್ಯಾಕ್ಷ, ಅವನಲ್ಲಿ ಬ್ರಹ್ಮದೇವರ ಮಗ ಈ ಆದಿ ಹಿರಣ್ಯಾಕ್ಷನ ಆವೇಶ ಇತ್ತು. ಅವ ತಾನಾಗಿಯೇ ಭೂಮಿಯನ್ನು ನೀರಲ್ಲಿ ಮುಳುಗಿಸ್ಲಿಕ್ಕೆ ಹೋದ ಅಂತೆ. ಚಾಪೆಯಂತೆ ಮಡಚಿ ನೀರಲ್ಲಿ ಮುಳುಗಿಸ್ಲಿಕ್ಕೆ ಹೋದ ಅಂತೆ. ಅಷ್ಟು ದೈತ್ಯರಿಗೆ ಸಾಮರ್ಥ್ಯ. ಆಗ ದೇವತೆಗಳು ಪ್ರಾರ್ಥನೆ ಮಾಡಿಕೊಂಡಾಗ ಬ್ರಹ್ಮದೇವರ ಪ್ರಾರ್ಥನೆಯ ಮೇರೆಗೆ ಭಗವಂತ ನೀಲವರಾಹನಾಗಿ ಬಂದ ಅಂತೆ. ನೀಲವರಾಹನಾಗಿ ಬಂದು ಹಿರಣ್ಯಾಕ್ಷನನ್ನು ಕೊಂದ. ಮೊದಲಿಗೆ ಕೊಂದಿದ್ದು ಹೇಗೆ? ದಂಷ್ಟ್ರಯ ಹತಃ, ಕೋರೆದಾಡೆಗಳಿಂದ ಹಿರಣ್ಯಾಕ್ಷನನ್ನು ಸಂಹಾರ ಮಾಡಿದ್ದು ಮೊದಲು. ವೈವಸ್ವಂತ ಮನ್ವಂತರದಲ್ಲಿ ಈ ಹಿರಣ್ಯಾಕ್ಷನನ್ನು ಕೊಂದಿದ್ದು ಕರ್ಣತಾಡನಾಥ್, ಕಿವಿಗೆ ಹೊಡೆದು ಕೊಂದ ಅಂತ. ಇದನ್ನು ಮಧ್ವ ಗುರುಗಳು ನಮಗೆ ನಿರ್ಣಯದಲ್ಲಿ ಹೇಳ್ತಾರೆ. ಬ್ರಹ್ಮದಸ್ತು ಹಿರಣ್ಯಾಕ್ಷ ಪ್ರಥಮಂ ದಂಷ್ಟ್ರಯ ಹತಃ. ಬ್ರಹ್ಮದೇವರ ಮಗನಾದ ಹಿರಣ್ಯಾಕ್ಷ, ಅವನನ್ನು ಭಗವಂತ ಶ್ವೇತವರಾಹನಾಗಿ ಬಂದು ಕೋರೆದಾಡೆಗಳಿಂದ ಕೊಂದ. ಸಯೇವ ಪಾರ್ಷದಾವಿಷ್ಟ ದ್ವಿತೀಯಂ ಕರ್ಣತಾಡನಾಥ್. ಅವನ ಆವೇಶ ಇರುವ ಹಿರಣ್ಯಾಕ್ಷನನ್ನು ಭಗವಂತ ನೀಲವರಾಹನಾಗಿ ಬಂದು ಕಿವಿಗೆ ಹೊಡೆದು ಕೊಂದ. ಪೂರ್ವಂ ಲಯೋದಕೆ ಮಗ್ನಾಂ ದ್ವಿತೀಯಂ ತೇನ ಮಜ್ಜಿತಂ. ಮೊದಲು ಸ್ವಯಂಭುವ ಮನ್ವಂತರದಲ್ಲಿ ತಾನಾಗಿ ನೀರಲ್ಲಿ ಮುಳುಗಿದ ಭೂಮಿ. ಎರಡನೇ ಬಾರಿ ಹಿರಣ್ಯಾಕ್ಷನೇ ಭೂಮಿಯನ್ನು ಮುಳುಗಿಸಲಿಕ್ಕೆ ಹೋಗಿದ್ದು. ಈ ರೀತಿಯಾಗಿ ಆ ಹಿರಣ್ಯಾಕ್ಷ ಬೇರೆ, ಈ ಹಿರಣ್ಯಾಕ್ಷ ಬೇರೆ. ಭಗವಂತನು ಕೂಡ ಶ್ವೇತವರಾಹನಾಗಿ ಬಂದಿದ್ದು ಮೊದಲು. ಎರಡನೇ ಬಾರಿ ನೀಲವರಾಹ ಅಂದರೆ ಕಪ್ಪು ಬಣ್ಣದ ವರಾಹನಾಗಿ ಬಂದು ಅವತಾರ ಮಾಡಿ ಕೊಂದಿದ್ದು, ಭೂಮಿಯನ್ನು ರಕ್ಷಣೆ ಮಾಡಿದ್ದು. ಇಷ್ಟಾಗುವಾಗ ವಿದುರನಿಗೆ ಮತ್ತೆ ಸಂಶಯ ಬಂತು, ಈ ಹಿರಣ್ಯಾಕ್ಷ ಯಾರು ಅಂತ. ಮೊದಲು ಬ್ರಹ್ಮದೇವರ ಮಗ, ಎರಡನೇ ಬಾರಿ ಮುಳುಗಿಸಿದ ಭೂಮಿಯನ್ನು ಈ ಹಿರಣ್ಯಾಕ್ಷ ಯಾರು ಅಂತ. ಆಗ ಈ ಹಿರಣ್ಯಾಕ್ಷನ ಕಥೆಯನ್ನು ಮೈತ್ರೇಯರು ಹೇಳ್ತಾ ಇದ್ದಾರೆ. ದಿತಿ ದಾಕ್ಷಾಯಣಿ ಕ್ಷತ್ರ ಮಾರೀಚಂ ಕಶ್ಯಪಂ ಪತಿಂ ಅಪತ್ಯಕಾಮಾಚಕಮೇ ಸಂಧ್ಯಾಯಂ ಹೃಚ್ಛಯಾರ್ದಿತ. ಕಶ್ಯಪ ಮತ್ತು ದಿತಿಯರ ಇಬ್ಬರು ಮಕ್ಕಳು, ಒಬ್ಬ ಹಿರಣ್ಯಾಕ್ಷ, ಇನ್ನೊಬ್ಬ ಹಿರಣ್ಯಕಶಿಪು ಅಂತ. ಅವರಿಬ್ಬರು ಮಕ್ಕಳು ಅಂತೆ. ಅವರ ಹುಟ್ಟಿನ ಕಥೆಯೇ ಬಹಳ ವಿಚಿತ್ರವಾದ ಕಥೆ. ಸಂಧ್ಯಾಕಾಲದಲ್ಲಿ ಒಮ್ಮೆ ಕಶ್ಯಪರು ಸಂಧ್ಯಾ ವಂದನೆ ಮಾಡ್ತಾ ಇದ್ದರು ಅಂತೆ. ಈ ಸಂಧ್ಯಾಕಾಲದಲ್ಲಿಯೇ ಕಶ್ಯಪರ ಪತ್ನಿಯಾದ ದಿತಿದೇವಿ ಓಡಿ ಬಂದ್ಲು ಅಂತೆ.
ಅಪತ್ಯಕಾಮ ಚಕಮೆ, ತನಗೆ ಮಗುವಾಗಬೇಕು, ಗರ್ಭಾಧಾನವನ್ನು ಮಾಡಬೇಕು. ಅದು ಯಾವಾಗ? ಸಂಧ್ಯಾಕಾಲದಲ್ಲಿ. ಕಶ್ಯಪರು ತಡೆದ್ರುವಂತೆ. ಈ ಕಾಲ ಸಮಾಗಮಕ್ಕೆ ಉಚಿತವಾದ ಕಾಲ ಅಲ್ಲ, ಈ ಕಾಲದಲ್ಲಿ ಗರ್ಭಾಧಾನಾದಿ ಪ್ರಕ್ರಿಯೆ ಅದು ನಿಷಿದ್ಧವಾದದ್ದು, ಬೇಡ ಅಂತ ಹೇಳಿದ್ರು. ಯಾಕೆ ಅಂದರೆ ಏಷ ಘೋರತಮ ವೇಳ ಘೋರಾಣಾಂ ಘೋರದರ್ಶನ ಚರಂತಿ ಯಸ್ಯಾಂ ಭೂತಾನಿ ಭೂತೇಶಾನುಚರಾಣಿ ಚ. ಈ ಸಂಧ್ಯಾಕಾಲ ಅಂದರೆ ಘೋರತರವಾದಂತಹ ಕಾಲ. ಈ ಕಾಲದಲ್ಲಿ ರುದ್ರದೇವರು ಎಲ್ಲ ಭೂತಗಳನ್ನು ಕರ್ಕೊಂಡು ಎಲ್ಲರ ಮನೆಗೂ ಪ್ರವೇಶ ಮಾಡ್ತಾರೆ ಅಂತ. ಯಾರು ಆ ಸಂಧ್ಯಾಕಾಲದಲ್ಲಿ ಅನುಷ್ಠಾನವನ್ನು ಮಾಡ್ತಾ ಇರ್ತಾರೋ ಅವರಿಗೆ ಅನುಗ್ರಹ ಮಾಡಿ ಹೋಗ್ತಾರೆ. ಯಾರು ಕೆಟ್ಟ ಕಾರ್ಯವನ್ನು ಮಾಡ್ತಾ ಇರ್ತಾರೋ ಅವರಿಗೆ ಶಾಪವನ್ನು ಕೊಟ್ಟು ಹೋಗ್ತಾರೆ ಅಂತ. ಆದ್ದರಿಂದಲೇ ಆ ಕಾಲದಲ್ಲಿ ನಿತ್ಯ ಸಂಧ್ಯಾಕಾಲದಲ್ಲಿ ಸಂಧ್ಯಾವಂದನೆ, ಜಪ, ಪೂಜೆ, ಭಜನೆ, ಪುರಾಣ ಶ್ರವಣ ಇತ್ಯಾದಿಗಳನ್ನು ಮಾಡಬೇಕು ಅಂತ ಶಾಸ್ತ್ರ ಹೇಳುವಂಥದ್ದು. ಇಷ್ಟೆಲ್ಲ ಹೇಳಿದ್ರು ಕಶ್ಯಪರು. ಆದರೂ ದಿತಿದೇವಿ ಕೇಳಲಿಲ್ಲ ಅಂತ. ಗರ್ಭಾಧಾನವನ್ನು ಮಾಡಲೇಬೇಕು ಅಂತ ಹಠ ಹಿಡಿದಾಗ ದೈವೇಚ್ಛೆ ಅಂತ ಹೇಳಿ ಸಮಾಗಮ ಮಾಡಿದ್ರು. ಎಲ್ಲ ಮುಗಿದ ಮೇಲೆ ದಿತಿದೇವಿಗೆ ತಪ್ಪಿನ ಅರಿವು ಆಯಿತು ಅಂತ. ದೊಡ್ಡ ಪಾಪಕರ್ಮವನ್ನು ಮಾಡಿದೆ ನಾನು. ಸಜ್ಜನರಿಗೆ ಹಾಗೆ ತಪ್ಪನ್ನು ಮಾಡಿದ ಮೇಲೆ ಮತ್ತೆ ಮನಸ್ಸಿಗೆ ಬರ್ತದೆ ನಾನು ಮಾಡಿದ್ದು ತಪ್ಪು. ಕೆಲವರಿಗೆ ಎಷ್ಟು ತಪ್ಪು ಮಾಡಿದರೂ ತಪ್ಪು ಎಂಬುದಾಗಿ ಮನಸ್ಸಿಗೆ ತೋಚುವುದೇ ಇಲ್ಲ. ಹಾಗೆ ದಿತಿದೇವಿಗೆ ಬಂತು, ನಾನು ತಪ್ಪು ಕಾರ್ಯವನ್ನು ಮಾಡಿದೆ, ಕ್ಷಮಿಸಿ ನನ್ನನ್ನು ಅಂತ ರುದ್ರದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾಳೆ ಮೊದಲು. ಯಾಕೆ ಅಂದರೆ ಆ ಕಾಲ ರುದ್ರದೇವರ ಕಾಲ. ನಮೋ ರುದ್ರಾಯ ಮಹತೆ ದೇವಾಯೋಗ್ರಾಯ ಮೀಢುಷೆ ಶಿವಾಯ ನ್ಯಸ್ತದಂಡಾಯ ಧೃತದಂಡಾಯ ಮನ್ಯವೇ. ರುದ್ರದೇವರಿಗೆ ನಮಸ್ಕಾರ, ನನ್ನಿಂದ ತಪ್ಪಾಯಿತು ಅಂತ ರುದ್ರದೇವರನ್ನು ಬೇಡಿಕೊಂಡ್ಲು. ಮತ್ತೆ ಪತಿಯಾದಂತಹ ಕಶ್ಯಪರಲ್ಲಿ ಬೇಡಿಕೊಳ್ಳುತ್ತಾಳೆ, ನನ್ನಿಂದ ತಪ್ಪಾಯಿತು. ಆಗ ಕಶ್ಯಪರು ಹೇಳಿದ್ರು, ಎರಡೂ ಕಾರ್ಯವನ್ನು ಮಾಡಿದ್ದಿ ತಪ್ಪು ಕಾರ್ಯ ಎರಡೂ ಕೂಡ. ಯಾವುದು? ಮನ್ನಿದೇಶಾತಿ ಚಾರೇಣ ದೇವಾನಾಂ ಚಾತಿ ಹೇಳನಾತ್. ಒಂದು ತಪ್ಪು ನನ್ನ ಮಾತನ್ನು ಉಲ್ಲಂಘಿಸಿದ್ದು, ಇದು ಒಂದು ತಪ್ಪು. ನಾನು ಎಷ್ಟು ಬೇಡ ಅಂತ ಹೇಳಿದ್ರು ಕೇಳಲಿಲ್ಲ. ಇನ್ನೊಂದು ದೇವಾನಾಂ ಚಾತಿ ಹೇಳನಾತ್. ಆ ಕಾಲದಲ್ಲಿ ದೇವತೆಗಳು ತಿರುಗುವ ಕಾಲ. ಆ ಕಾಲದಲ್ಲಿ ನೀನು ಇಂತಹ ಕಾರ್ಯವನ್ನು ಮಾಡಿದ್ರಿಂದ ದೇವತೆಗಳನ್ನು ಅವಮಾನ ಮಾಡಿದಾಗೆ ಆಯಿತು. ಇದು ಎರಡೂ ತಪ್ಪು ಕಾರ್ಯ ನಿನ್ನಿಂದ ನಡೀತು. ಆದ್ದರಿಂದ ಭವಿಷ್ಯತಸ್ತವ ಅಭದ್ರಾವಭದ್ರೇ ಜಾಠರಾಧಮೌ. ನಿನ್ನ ಹೊಟ್ಟೆಯಲ್ಲಿ ಇಬ್ಬರು ಅಧಮರು ಹುಟ್ಟುತ್ತಾರೆ. ಅದು ಅಂತಹ ಅಧಮರು ಇಬ್ಬರು ಕೂಡ ಲೋಕಕಂಟಕರು ಆಗ್ತಾರೆ. ಎಷ್ಟು ಹೇಳಿದಾಗ ದಿತಿಗೆ ಬಹಳ ಭಯ ಆಯಿತು ಅಂತ. ಮತ್ತೆ ಬೇಡಿಕೊಂಡ್ಲು, ಭಯ ಪಡಬೇಡ, ಇದು ದೈವೇಚ್ಛೆ. ಆದರೂ ಅವರಿಬ್ಬರಲ್ಲಿ ಒಬ್ಬರಿಗೆ 4 ಮಕ್ಕಳು ಹುಟ್ಟುತ್ತಾರೆ. ಅದರಲ್ಲಿ ಒಬ್ಬ ಮಾತ್ರ ಭಗವಂತನ ಭಕ್ತ ಆಗಿರ್ತಾನೆ. ಅವನಿಂದ ಲೋಕಕ್ಕೆ ನೆಮ್ಮದಿ, ಶಾಂತಿ ಎಲ್ಲವೂ ಕೂಡ ಪ್ರಾಪ್ತಿಯಾಗ್ತದೆ. ಅದೇ ಪ್ರಹ್ಲಾದ ರಾಜರು. ಇಷ್ಟು ಹೇಳಿ ಸಮಾಧಾನ ಪಡಿಸಿದ್ರು ಅಂತೆ ದಿತಿಯನ್ನ. ಇಂತಹ ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶಿಪುವಿಗೆ ಆ ದಿತಿದೇವಿ ಜನ್ಮವನ್ನು ಕೊಡ್ತಾಳೆ. ಯಾವಾಗ ಕೊಡ್ತಾಳೆ ಅಂದರೆ 100 ವರ್ಷ ಆದ ಮೇಲೆ. 100 ವರ್ಷಗಳ ತನಕ ಹೊಟ್ಟೆಯಲ್ಲಿಯೇ ಇಟ್ಟುಕೊಂಡಿದ್ದಾಳೆ ಅಂತೆ ಅವಳು. ಯಾಕೆ? ಅಷ್ಟು ಭಯ. ಕಶ್ಯಪರು ಹೇಳಿಬಿಟ್ಟಿದ್ದಾರೆ ಲೋಕ ಕಂಟಕವರು ಇಬ್ಬರು ಕೂಡ ಅಂತ. ಅವರನ್ನು ಹೆತ್ತರೆ ಅವರಿಂದ ತೊಂದರೆ ಆದೀತು ಅಂತ ಭಯದಿಂದ ಹೊಟ್ಟೆಯಲ್ಲಿಯೇ ಗರ್ಭವನ್ನು ಧರಿಸಿಕೊಂಡಿದ್ದಾಳೆ ಅಂತೆ. ಪೂರ್ಣೆ ವರ್ಷ ಶತೇ ಸಾಧ್ವಿ ಪುತ್ರೌ ಪ್ರಸುಷುವೇ ಯಮೌ ದಿತಿಸ್ತು ಭರ್ತುರಾದೇಶಾತ್ ಅಪತ್ಯ ಪರಿಶಂಕಿನಿ.
ಕಶ್ಯಪರು ಆದೇಶ ಮಾಡಿದ್ದರು, ಇನ್ನೂ ಇಟ್ಟುಕೊಳ್ಬೇಡ ಹೊಟ್ಟೆಯಲ್ಲಿ, ಹೊರಗೆ ಬಿಟ್ಟು ಬಿಡು ಅಂತ. ಆಗ ಅವಳು ದಿತಿದೇವಿ ಇಬ್ಬರು ಮಕ್ಕಳಿಗೆ ಜನ್ಮವನ್ನು ಕೊಟ್ಟಳು ಅಂತ. ಹಿರಿಯರೆಲ್ಲ ಹೇಳುತ್ತಾರೆ, ಚತ್ತವಾರಿ ಖಲು ಕರ್ಮಾಣಿ ಸಂಧ್ಯಾಕಾಲೆ ವಿವರ್ಜಯೇತ್. ಯಾಕೆ ಇಂತಹ ಕೆಟ್ಟ ಮಕ್ಕಳು ಹುಟ್ಟಿದ್ರು? ಸಂಧ್ಯಾಕಾಲದಲ್ಲಿ ಸಮಾಗಮವನ್ನು ಮಾಡಿದ್ದರಿಂದ. ಆದ್ದರಿಂದಲೇ 4 ಕಾರ್ಯವನ್ನು ಸಂಧ್ಯಾಕಾಲದಲ್ಲಿ ಮಾಡಬಾರದು ಅಂತ. ಚತ್ವಾರಿ ಖಲು ಕರ್ಮಾಣಿ ಸಂಧ್ಯಾಕಾಲೆ ವಿವರ್ಜಯೇತ್. ಆಹಾರಂ, ಮೈಥುನಂ, ನಿದ್ರಾ, ಸ್ವಾಧ್ಯಾಯಂ ಚ ಚತುರ್ದಕಂ. 4 ಕಾರ್ಯಗಳು. ಒಂದು ಆಹಾರ ಸೇವನೆ, ಇನ್ನೊಂದು ಮೈಥುನ, ಇನ್ನೊಂದು ನಿದ್ರೆ, ಇನ್ನೊಂದು ಸ್ವಾಧ್ಯಾಯ ಅಂತ. ಸ್ವಾಧ್ಯಾಯ ಅಂದರೆ ಅಧ್ಯಯನ. ಯಾವುದರ ಅಧ್ಯಯನ? ಅವರವರಿಗೆ ಆದಂತಹ ವೇದ ಅಂತ ಇರುತ್ತದೆ, ಅದು ವಿಧಿ. ಸ್ವಾಧ್ಯಾಯ ಅಧ್ಯೇತವ್ಯ ಅಂತ. ಎಲ್ಲರೂ ಕೂಡ, ಕೆಲವರು ಋಗ್ವೇದಿಗಳು, ಋಗ್ವೇದ ಅಂತ ಅವರದ್ದು ವೇದ, ಕೆಲವರು ಯಜುರ್ವೇದಿಗಳು ಅಂತ. ಆಯಾಯ ವೇದವನ್ನು ಅವರು ಅಧ್ಯಯನ ಮಾಡಬೇಕು. ಇದು ಸ್ವಾಧ್ಯಾಯ. ಈ ವೇದಾಧ್ಯಯನವನ್ನು ಆ ಕಾಲದಲ್ಲಿ ಮಾಡಬಾರದು, ಸ್ವಾಧ್ಯಾಯವನ್ನು ಮಾಡಬಾರದು. ಪಾರಾಯಣ ಮಾಡಬಹುದು, ಪಾಠವನ್ನು ಕೇಳುವುದು, ಪಾಠ ಹೇಳುವುದು ಮಾಡಬಾರದು ಅಂತ. ಏನಾಗ್ತದೆ ಮಾಡಿದರೆ? ಆಹಾರಾತ್ ಜಾಯತೆ ವ್ಯಾಧಿ. ಸಂಧ್ಯಾಕಾಲದಲ್ಲಿ ಆಹಾರ ತಿನ್ನುತ್ತೇನೆ ಅಂದರೆ ಅದರಿಂದ ರೋಗೋಪದ್ರವಗಳೆಲ್ಲ ಪ್ರಾರಂಭ ಆಗ್ತದೆ. ಕ್ರೂರ ಗರ್ಭಶ್ಚ ಮೈಥುನೆ. ಸಮಾಗಮ ಆಯಿತು ಅಂತಾದರೆ ಕೆಟ್ಟ ಗರ್ಭ ಉತ್ಪತ್ತಿ ಆಗ್ತದೆ, ಕೆಟ್ಟ ಮಕ್ಕಳು ಹುಟ್ಟುತ್ತಾರೆ. ನಿದ್ರಾಚ್ಛ್ರಿಯೋ ನಿವರ್ತಂತೆ. ನಿದ್ರೆ ಮಾಡಿದರೆ ಸಂಪತ್ತೆಲ್ಲ ಹೋಗಿಬಿಡ್ತದೆ ಅಂತೆ. ಸಂಧ್ಯಾಕಾಲದಲ್ಲಿ ನಿದ್ರೆಯನ್ನು ಮಾಡಿದರೆ ಸಂಪತ್ತು ನಾಶವಾಗಿ ಹೋಗ್ತದೆ, ಲಕ್ಷ್ಮಿಯೇ ಓಡಿ ಹೋಗ್ತಾಳೆ ಅಂತೆ. ಸೂರ್ಯೋದಯೇ ಸೂರ್ಯಾಸ್ತಮೇತ ಶಯನಂ ವಿಮುಂಚತಿ ಶ್ರೀರಪಿ ಚಕ್ರಧಾರಿಣಂ. ಸೂರ್ಯ ಉದಯ ಕಾಲ, ಸೂರ್ಯ ಅಸ್ತ ಕಾಲದಲ್ಲಿ ಚಕ್ರಧಾರಿಯಾದಂತಹ ವಿಷ್ಣುವೇ ಬೇಕಾದರೆ ಮಲಗಿಕೊಂಡಿರಲಿ, ಆ ಲಕ್ಷ್ಮಿ ಓಡಿ ಹೋಗಿ ಬಿಡ್ತಾಳೆ ಅಂತ. ಅಲ್ಲ, ವಿಷ್ಣು ಮಲಗುತ್ತಾನೆ ಅಂತ ಅಲ್ಲ, ಲಕ್ಷ್ಮಿ ವಿಷ್ಣುವನ್ನು ಬಿಟ್ಟು ಹೋಗ್ತಾಳೆ ಅಂತ ಅರ್ಥ ಅಲ್ಲ. ಇಲ್ಲಿ ಅರ್ಥ ಕೇವಲ ಯಾರು ಮಲಗಿಕೊಂಡಿದ್ದರೂ ಕೂಡ ಸಂಪತ್ತು ನಾಶವಾಗಿ ಹೋಗ್ತದೆ ಅಂತ ಅರ್ಥ. ಸ್ವಾಧ್ಯಾಯ ಮರಣಂ ಧ್ರುವಂ. ಸ್ವಾಧ್ಯಾಯವನ್ನು ಮಾಡಿದರೆ ಮರಣವೇ ಪ್ರಾಪ್ತಿಯಾಗ್ತದೆ. ಆದ್ದರಿಂದ ಈ 4 ಕರ್ಮಗಳನ್ನು ಸಂಧ್ಯಾಕಾಲದಲ್ಲಿ ಮಾಡಬಾರದು. ಇದು ಹಿರಿಯರು ಹೇಳಿರುವಂಥದ್ದು ಉಪದೇಶ. ಅಂತೂ ಹಿರಣ್ಯಾಕ್ಷ, ಹಿರಣ್ಯಕಶಿಪು ಇಬ್ಬರು ಹುಟ್ಟಿದ್ದರು. ಇವರು ಯಾರು ಅಂತ ವಿದುರನಿಗೆ ಮತ್ತೆ ಪ್ರಶ್ನೆ ಬಂತು. ಇವರು ಯಾರು? ಆಗ ಮೈತ್ರೇಯರು ಅವರ ಕಥೆಯನ್ನು ಹೇಳ್ತಾ ಇದ್ದಾರೆ. ಇವರಿಬ್ಬರು ಯಾರು ಅಂದರೆ, ಶಾಪದ ಪ್ರಯುಕ್ತ ಈ ಜನ್ಮ ಅವರಿಗೆ ಬಂದಿದ್ದು. ವೈಕುಂಠ ಲೋಕದಲ್ಲಿ ದ್ವಾರಪಾಲಕರಾಗಿದ್ದರು ಇಬ್ಬರು, ಒಬ್ಬ ಜಯ, ಇನ್ನೊಬ್ಬ ವಿಜಯ ಅಂತ. ಈ ದ್ವಾರಪಾಲಕರು ಶಾಪದ ಪ್ರಯುಕ್ತ ಈ ಹೀನ ಜನ್ಮವನ್ನು ಹೊಂದಿದ್ದರು. ಏನು ಕಾರಣ? ಒಮ್ಮೆ ಸನಕಾದಿಗಳು ಭಗವಂತನನ್ನು ನೋಡಬೇಕು ಅಂತ ವೈಕುಂಠಕ್ಕೆ ಬಂದರು. ಸನಕಾದಿಗಳು ಅಂದರೆ ಅವರು ಬಹಳ ವೈರಾಗ್ಯಶಾಲಿಗಳು. ಲಂಗೋಟಿಯನ್ನು ಉಟ್ಟುಕೊಂಡು ಒಂದು ದಂಡವನ್ನು ಇಟ್ಟುಕೊಂಡು ಬರುವವರು, ಓಡಾಡುವವರು, ಬ್ರಹ್ಮಚರ್ಯ ಅವಸ್ಥೆಯಲ್ಲಿ ಇರುವವರು. ಸನಕ, ಸನಂದನ, ಸನಾತನ, ಸನತ್ಕುಮಾರ ಅಂತ. ಸೃಷ್ಟಿ ಯಾವುದು ಬೇಡ ಅಂತ ಹೇಳಿಯೇ ಬ್ರಹ್ಮದೇವರಿಗೆ ಎದುರಾಗಿ ಅವರು ತಪಸ್ಸಿಗೆ ಹೋದವರು. ಅವರನ್ನು ಸೃಷ್ಟಿ ಮಾಡಿದ ಕೂಡಲೇ ಸೃಷ್ಟಿಯನ್ನು ಆರಂಭ ಮಾಡಿ ಅಂತ ಬ್ರಹ್ಮದೇವರು ಆದೇಶ ಮಾಡಿದ್ದರೆ, ಸೃಷ್ಟಿಯ ವಿಷಯದಲ್ಲಿ ನಾವು ಇಲ್ಲ, ನಾವು ಭಗವಂತನನ್ನು ನೋಡಲಿಕ್ಕೆ ಹೋಗುವವರು ಅಂತ ಹೋದವರು. ಅಂತಹ ಸನಕಾದಿಗಳು ಬರುವಾಗ, ಭಗವಂತನ ನೋಡಬೇಕು ಅಂತ ಒಳಗೆ ಬರುವಾಗ ದ್ವಾರದಲ್ಲಿ ಇಬ್ಬರು ತಡಿತಾರೆ, ಜಯ ಮತ್ತು ವಿಜಯ. ಅವರಿಬ್ಬರು ತಡೆದ್ರು ಅಂತೆ ಅವರನ್ನು. ತಡೆದು ಕೂಡಲೇ ಇವರಿಗೆ ಸಿಟ್ಟು ಬಂತು, ಶಾಪ ಕೊಟ್ಟರು. 3 ಬಾರಿ ಅಸುರ ಯೋನಿಯಲ್ಲಿ ಹುಟ್ಟಿರಿ ಅಂತ ಶಾಪ ಕೊಟ್ಟರು.
ಈ ಶಾಪದ ವಿಷಯ ಒಳಗೆ ಇರುವ ಭಗವಂತನಿಗೆ ಗೊತ್ತಾಯಿತು. ವಿಷ್ಣು ಓಡಿ ಬಂದ ಅಂತ. ಏನಾಯಿತು, ಏನು ಗಲಾಟೆ ಅಂತ. ದ್ವಾರಪಾಲಕರು ಹೇಳಿದ್ರು, ನಮಗೆ ಶಾಪವನ್ನು ಕೊಟ್ಟರು ಇವರು. ಸನಕಾದಿಗಳು ನಮಸ್ಕಾರ ಮಾಡಿದ್ರು ಅಂತೆ, ನಮ್ಮಿಂದ ತಪ್ಪಾಯಿತು, ಶಾಪವನ್ನು ಕೊಟ್ಟು ಬಿಟ್ಟುವೆ ನಾವು. ಭಗವಂತ ವಿಷ್ಣು ಹೇಳಿದ ಅಂತೆ, ಸರಿಯಾದ ಕೆಲಸವನ್ನೇ ನೀವು ಮಾಡಿದ್ದೀರಿ ಅಂತ. ಅವರಿಗೆ ಇವತ್ತಲ್ಲ ಎಂದೋ ಶಾಪ ಬರಬೇಕಾಗಿತ್ತು, ಇವತ್ತಾದರೂ ಸಿಕ್ತಲ್ಲ ಅಂತ ವಿಷ್ಣು ಹೇಳಿದ. ಯಾಕೆ ಅಂದರೆ ಒಮ್ಮೆ ಲಕ್ಷ್ಮೀದೇವಿಯೇ ವೈಕುಂಠಕ್ಕೆ ಬರುವಾಗ ತಡೆದಿದ್ದಾರೆ ಅಂತೆ ಅವರು. ಬೇರೆ ಸಮಯದಲ್ಲಿ ಅವರನ್ನು ಕೇಳುವವರು ಯಾರು ಇರುವುದಿಲ್ಲ ದ್ವಾರಪಾಲಕರಿಗೆ. ಇಂತಹ ಒಮ್ಮೆ ಅಧಿಕಾರ ಸಿಕ್ಕಿತು ಅಂತಾದಾಗ ಯಾರನ್ನು ಬೇಕಾದರೂ ತಡೆದು ತಮ್ಮ ಒಂದು ಶಕ್ತಿಯನ್ನು ಪ್ರದರ್ಶನ ಮಾಡಿಕೊಳ್ಳುತ್ತಾರೆ ಕೆಲವರು ದ್ವಾರಪಾಲಕರು. ಆದ್ದರಿಂದ ಲಕ್ಷ್ಮಿಯನ್ನೇ ತಡೆದ ಕಾರಣ ಯಾವತ್ತೂ ಅವರಿಗೆ ಶಾಪ ಬರಬೇಕಿತ್ತು, ಅದು ಇವತ್ತು ನೀವು ಕೊಟ್ಟಿದ್ದೀರಿ. ನನ್ನ ದ್ವಾರಪಾಲಕರು ಆದ್ದರಿಂದ ನನ್ನ ಸ್ಮರಣೆ ಅವರಿಗೆ ಯಾವಾಗಲೂ ಇರುವ ಹಾಗೆ ಅನುಗ್ರಹ ಮಾಡುತ್ತೇನೆ. ಮಾತ್ರವಲ್ಲ, ಅವರನ್ನು ಸಂಹಾರ ನಾನೇ ಮಾಡುತ್ತೇನೆ ಅಂತ ಭಗವಂತ ಇಷ್ಟು ಅನುಗ್ರಹ ಮಾಡಿದಂತೆ ಅವರಿಗೆ. ಆದ್ದರಿಂದಲೇ ಈ ಜಯ ವಿಜಯರು ಮೊದಲಿಗೆ ರಾವಣ ಕುಂಭಕರ್ಣರಾದರು, ಮತ್ತು ಹಿರಣ್ಯಾಕ್ಷ ಹಿರಣ್ಯಕಶಿಪು ಆದರು, ಮತ್ತು ಶಿಶುಪಾಲ ದಂತವಕ್ತರ. ಈ ರೀತಿಯಾಗಿ 3 ಅಸುರ ಯೋನಿಯಲ್ಲಿ ಹುಟ್ಟುವ ಪ್ರಸಂಗ ಬಂತು. ಆದ್ದರಿಂದ ಈ ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶಿಪು ಯಾರು ಅಂದರೆ ಅವರೇ ಈ ಜಯ ವಿಜಯರು. ಅಂತಹ ಹಿರಣ್ಯಾಕ್ಷ ಅದರಲ್ಲಿ ಒಬ್ಬ. ಅವ ಭೂಮಿಯನ್ನು ಮುಳುಗಿಸಲಿಕ್ಕೆ ಹೋದ. ಅವನನ್ನು ಭಗವಂತ ಸಂಹಾರ ಮಾಡಿ ಭೂಮಿಯನ್ನು ರಕ್ಷಣೆ ಮಾಡಿದ. ಬ್ರಹ್ಮದೇವರ ಇನ್ನೊಬ್ಬ ಮಗ ಅಂದರೆ ಕರ್ದಮ ಪ್ರಜಾಪತಿಗಳು. ಛಾಯಾಯಾ ಕರ್ದಮೋದಜ್ಞೆ ಅಂತ ಬ್ರಹ್ಮದೇವರ ಒಂದೊಂದು ಅಂಗದಿಂದ ಒಬ್ಬೊಬ್ಬರು ಹುಟ್ಟಿದ್ರು. ಉತ್ಸಂಗಾತ್ ನಾರದೋದಜ್ಞೆ, ತೊಡೆಯಿಂದ ನಾರದರು ಹುಟ್ಟಿದ ಹಾಗೆ ಬ್ರಹ್ಮದೇವರ ನೆರಳಿನಿಂದ ಒಬ್ಬ ಹುಟ್ಟಿದ್ದುವಂತೆ. ಅವರೇ ಕರ್ದಮ ಪ್ರಜಾಪತಿಗಳು. ಸೃಷ್ಟಿಯನ್ನು ಆರಂಭ ಮಾಡಿ ಅಂತ ಬ್ರಹ್ಮದೇವರು ಹೇಳಿದ್ರು. ಇವರು ತಪಸ್ಸು ಮಾಡಿದ್ದರು ಕರ್ದಮ ಪ್ರಜಾಪತಿಗಳು. ಎಷ್ಟು ತಪಸ್ಸು ಮಾಡಿದ್ರು ಅಂದರೆ, ಪ್ರಜಾ ಸೃಜೇತಿ ಭಗವಾನ್ ಕರ್ದಮೋ ಬ್ರಹ್ಮಣೋದಿತ ಸರಸ್ವತ್ಯಾಂ ತಪಸ್ತೇಪೆ ಸಹಸ್ರಾಣಾಂ ಸಮಾದಶ. ಸರಸ್ವತಿ ನದಿಯ ತೀರಕ್ಕೆ ಬಂದವರಾಗಿ 10,000 ವರ್ಷಗಳವರೆಗೆ ತಪಸ್ಸು ಮಾಡಿದ್ದರು ಅವರು. ಅಷ್ಟು ತಪಸ್ಸು ಮಾಡಿದ ಕೂಡಲೇ ಭಗವಂತ ಓಡೋಡಿ ಬಂದ, ಅನುಗ್ರಹ ಮಾಡಬೇಕು ಇವರಿಗೆ ಅಂತ. ಬಂದವರೇ ಭಗವಂತ ಹೇಳ್ತಾನೆ, ಸೃಷ್ಟಿ ಮಾಡಬೇಕು ಅಂತ ತಪಸ್ಸು ಮಾಡಿದ್ದು. ನಿನ್ನ ಈ ಪ್ರಯತ್ನ ಯಾವತ್ತೂ ವ್ಯರ್ಥ ಆಗುವುದಿಲ್ಲ. ಯಾರು ನನ್ನನ್ನು ಆರಾಧನೆ ಮಾಡ್ತಾರೋ ಅವರು ಯಾವ ಅಭೀಷ್ಟವನ್ನು ಇಟ್ಟುಕೊಂಡು ಆರಾಧನೆ ಮಾಡಿರ್ತಾರೋ ಆ ಅಭೀಷ್ಟವನ್ನು ಪಡೆದುಕೊಳ್ಳುತ್ತಾರೆ. ನವೈದಾತು ಮೃಷೈವ ಸ್ಯಾತ್ ಪ್ರಜಾಧ್ಯಕ್ಷ ಮದರ್ಹಣಂ. ಇದು ಭಗವಂತನ ಮಾತು. ನನ್ನನ್ನು ಯಾರು ಆರಾಧನೆ ಮಾಡ್ತಾರೋ ಅವರಿಗೆ ಫಲವನ್ನು ನಾನು ಕೊಟ್ಟೇ ಕೊಡುತ್ತೇನೆ, ಕೊಡದೇ ಇರುವುದೇ ಇಲ್ಲ ಅಂತೆ ಭಗವಂತ. ಕೆಲವೊಮ್ಮೆ ಫಲದಲ್ಲಿ ಸ್ವಲ್ಪ ತಡ ಆಗಬಹುದು. ಇವತ್ತು ಇದು ಆಗಬೇಕು ಅಂತ ಈ ಕಾರ್ಯವನ್ನು ಮಾಡಿರುತ್ತೇನೆ, ಆದರೆ ಫಲ ಅದು ಆ ಸಮಯದಲ್ಲಿ ಸಿಗದೇ ಇರಬಹುದು. ಆದರೆ ಮುಂದೆ ಫಲವನ್ನು ದೇವರು ಕೊಟ್ಟೇ ಕೊಡ್ತಾರೆ ಅಂತ. ನವೈದಾತು ಮೃಷೈವ ಸ್ಯಾತ್. ನನ್ನ ಆರಾಧನೆ ಯಾವತ್ತೂ ಅದು ವ್ಯರ್ಥ ಆಗುವುದಿಲ್ಲ. ಒಂದು ಕೆಲಸ ಮಾಡು, ಮುಂದೆ ಸ್ವಯಂಭುವ ಮನುಗಳು ನಿನ್ನ ಬಳಿಗೆ ಬರ್ತಾರೆ. ನಿನ್ನ ಬಳಿಗೆ ಬಂದು ಅವರ ಮಗಳನ್ನು ದೇವಹೂತಿಯನ್ನು ನಿನಗೆ ಕೊಟ್ಟು ಮದುವೆ ಮಾಡ್ತಾರೆ. ನೀನು ಅವಳನ್ನು ಸ್ವೀಕಾರ ಮಾಡಬೇಕು. ಅವಳು ರಾಜಕುಮಾರಿ. ಸ್ವಯಂಭುವ ಮನುಗಳು ಅಂದರೆ ದೊಡ್ಡ ಪ್ರಜಾಪತಿಗಳು, ಮನುಗಳು. ಅಂಥವರ ಮಗಳು ಈ ಋಷಿಗಳನ್ನು ಮದುವೆ ಆಗ್ತಾರೋ ಅಂತ ಚಿಂತೆ ಮಾಡಬೇಡ. ಯಾಕೆ ಅಂದರೆ ಅವಳಿಗೆ ಜ್ಞಾನವನ್ನು ಪಡೆದುಕೊಳ್ಳುವ ಆಸೆ. ಆದ್ದರಿಂದಲೇ ಒಳ್ಳೆಯ ತಪಸ್ವಿಗಳನ್ನೇ ಮದುವೆ ಮಾಡಿಕೊಳ್ಳುತ್ತೇನೆ ಅಂತ ಹಠ ಹಿಡಿದು ನಿನ್ನನ್ನು ಮದುವೆ ಆಗ್ತಾಳೆ. ಅವಳಲ್ಲಿ 9 ಮಕ್ಕಳನ್ನು ಪಡೆ. 10ನೆಯ ಮಗುವಾಗಿ ನಾನೇ
ಅವತಾರ ಮಾಡುತ್ತೇನೆ ಅಂತ ಭಗವಂತ ಇಷ್ಟು ಅನುಗ್ರಹ ಮಾಡಿದ. ಹಾಗೇ ಆಯಿತು. ದೇವಹೂತಿಯನ್ನು ಕರ್ಕೊಂಡು ಬಂದರು, ಮದುವೆ ಮಾಡಿಕೊಟ್ರು. ಮಹಾನ್ ತಪಸ್ವಿಗಳು, ಕರ್ದಮರು, ಮಹಾಜ್ಞಾನಿಗಳು. ಜ್ಞಾನವನ್ನು ಪಡೆಯುವ ಆಸೆ, ತವಕ ದೇವಹೂತಿಗೆ. ಕರ್ದಮರಿಗೆ ಸ್ವಲ್ಪ ಸಂಕೋಚ. ರಾಜಮನೆತನದಲ್ಲಿ ಇದ್ದವಳು ನನ್ನೊಟ್ಟಿಗೆ ಕಾಡಿಗೆ ಬಂದಿದ್ದಾಳೆ, ಅವಳಿಗೆ ಸುಖವನ್ನು ಕೊಡಬೇಕು ಅಂತ ಒಂದು ಒಳ್ಳೆಯ ಒಂದು ವಿಮಾನವನ್ನು ತಯಾರು ಮಾಡಿದ್ದರು ಅಂತೆ. ಆ ವಿಮಾನದಲ್ಲಿ ದೊಡ್ಡ ವಿಮಾನ ಅದು, ಅದರಲ್ಲಿಯೇ ಉದ್ಯಾನವನ, ಕೆರೆ ಎಲ್ಲವೂ ಇತ್ತು. ಬೇಕಾದಂತಹ ಭೋಗ ಸಾಮಗ್ರಿಗಳು ಏನೆಲ್ಲ ಬೇಕೋ ಎಲ್ಲವೂ ಆ ವಿಮಾನದಲ್ಲಿಯೇ ತಯಾರಾಗಿದ್ದವು. ಅಂತಹ ವಿಮಾನವನ್ನು ತಪಶಕ್ತಿಯಿಂದ ಸೃಷ್ಟಿ ಮಾಡಿದ್ರು, ಅದರಲ್ಲಿ ಕೂಡಿಸಿದ್ರು, ಕರ್ಕೊಂಡು ಹೋದರು. ಎಲ್ಲ ಊರಿಗೆ ಕರ್ಕೊಂಡು ಹೋದರು ಅಂತೆ. ಎಷ್ಟು ವರ್ಷ? ಸ್ವಲ್ಪವೇ ಸಮಯದಲ್ಲಿ 100 ವರ್ಷ ಆಗಿಬಿಟ್ಟಿತು. ಆ 100 ವರ್ಷದಲ್ಲಿ ತನ್ನ ದೇಹವನ್ನೇ 9 ದೇಹವನ್ನು ಮಾಡಿಕೊಂಡು ಅದೇ ದೇವಹೂತಿಯಲ್ಲಿ 9 ಹೆಣ್ಣು ಮಕ್ಕಳನ್ನು ಪಡ್ಕೊಂಡ್ರು ಅಂತ. 100 ವರ್ಷ ಆದ ಮೇಲೆ 9 ಮಕ್ಕಳನ್ನು ಕೊಟ್ಟು ಇನ್ನು ಸಾಕು ಅಂತ ಹೇಳಿ ತಾನು ತಪಸ್ಸಿಗೆ ಕಾಡಿಗೆ ಹೋಗ್ತೇನೆ ಅಂತ ಹೊರಟಾಗ ದೇವಹೂತಿ ಓಡಿ ಬಂದು ಕಾಲಿಗೆ ಬೀಳುತ್ತಾಳೆ. ಸ್ವಾಮಿ, ಜ್ಞಾನ ಪಡ್ಕೊಳ್ಬೇಕು, ತತ್ವಜ್ಞಾನವನ್ನು ಪಡ್ಕೊಳ್ಬೇಕಂತ ಬಂದವಳು ನಾವು ನಿನ್ನ ಬಳಿಗೆ, ಆದರೆ 9 ಮಕ್ಕಳನ್ನು ಕೊಟ್ಟು ಜ್ಞಾನವನ್ನೇ, ತತ್ವಜ್ಞಾನವನ್ನೇ ಕೊಡದೆ ಹೋಗ್ತಾ ಇದ್ದೀರಲ್ಲ ಅಂತ ಕೇಳಿದಾಗ ಆ ಕರ್ದಮರು ಹೇಳ್ತಾರೆ, ಭಯಪಡಬೇಡ, ಹೊಟ್ಟೆಯಲ್ಲಿ ಇನ್ನೊಂದು ಗರ್ಭ ಇದೆ, ಸಾಕ್ಷಾತ್ ಭಗವಂತನೇ ನಿನ್ನ ಉದರದಲ್ಲಿ ಅವತಾರ ಮಾಡಿ ಬರ್ತಾನೆ, ಅವ ನಿನಗೆ ಉಪದೇಶ ಮಾಡ್ತಾನೆ ಅಂತ ಹೇಳಿ ಅವರು ತಪಸ್ಸಿಗೆ ಹೋದರು ಅಂತ. ಸ್ವಲ್ಪವೇ ಸಮಯದಲ್ಲಿ ಭಗವಂತನೇ ಕಪಿಲ ನಾಮಕನಾಗಿ ಅವತಾರ ಮಾಡಿದ, ದೇವಹೂತಿಗೆ ಮಗನಾಗಿ ಅವತಾರ ಮಾಡಿದ. ಆ ಕಪಿಲ ರೂಪಿ ಭಗವಂತನೇ ಸಂಖ್ಯಾಶಾಸ್ತ್ರ ಪ್ರವರ್ತಕ ಅಂತ, ಸೇಶ್ವರ ಸಂಖ್ಯಾಶಾಸ್ತ್ರ ಪ್ರವರ್ತಕ. ದೇವರೇ ಇಲ್ಲ ಅಂತ ಹೇಳುವ ಒಂದು ಸಂಖ್ಯಾಶಾಸ್ತ್ರ ಇದೆ, ನಿರೀಶ್ವರ ಸಾಂಖ್ಯ ಅಂತ. ಅದಲ್ಲ, ಅದನ್ನು ಕೂಡ ನಿರ್ಮಾಣ ಮಾಡಿದವ ಒಬ್ಬ ಕಪಿಲ ಎಂಬ ಮುನಿಯೇ, ಕಪಿಲ ಎಂಬ ಹೆಸರಿನವನೇ. ಆದರೆ ಅದು ಭಗವಂತ ಅಲ್ಲ. ಭಗವಂತ ಸೇಶ್ವರ ಸಂಖ್ಯಾಶಾಸ್ತ್ರವನ್ನು ಪ್ರವೃತ್ತಿ ಮಾಡಿದವ ಕಪಿಲ ನಾಮಕ ಭಗವಂತನೇ. ಕಪಿಲರೂಪಿ ಭಗವಂತ ದೇವಹೂತಿಗೆ ಬೇಕಾದಷ್ಟು ಜ್ಞಾನವನ್ನು ಉಪದೇಶ ಮಾಡಿದಂತ, ಜ್ಞಾನೋಪದೇಶವನ್ನು ಮಾಡ್ತಾನೆ. ಮೊದಲಿಗೆ ನಾವು ಮನಸ್ಸನ್ನು ಹತೋಟಿಯಲ್ಲಿ ಇಟ್ಕೊಳ್ಬೇಕು ಅಂತ. ಯಾಕೆ ಅಂದರೆ ಮನ ಏವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ. ನಮಗೆ ಬಂಧನಕ್ಕೂ ಕಾರಣ ಮನಸ್ಸು, ಬಂಧನದಿಂದ ಬಿಡುಗಡೆಗೂ ಕಾರಣವು ಮನಸ್ಸೇ ಆಗಿದೆ. ಒಂದು ಬೀಗ ಇರುತ್ತದೆ, ಬೀಗವನ್ನು ಹಾಕಬೇಕು ಅಂತಾದರೆ ಒಂದೇ ಕೀ, ಬೀಗವನ್ನು ತೆಗಿಬೇಕು ಅಂತಾದರೆ ಇನ್ನೊಂದು ಕೀ ಬೇಕಾಗಿಲ್ಲ, ಒಂದೇ ಕೀ. ಆ ಒಂದೇ ಕೀಯಿಂದ ಬೀಗವನ್ನು ಹಾಕಲಿಕ್ಕೂ ಬರ್ತದೆ, ಆ ಬೀಗವನ್ನು ತೆಗಿಲಿಕ್ಕೂ ಬರ್ತದೆ. ಹಾಗೆಯೇ ಒಂದೇ ಕೀ, ಅದು ಮನಸ್ಸು. ಆ ಮನಸ್ಸು ನಮ್ಮ ಬಂಧನಕ್ಕೂ ಕಾರಣ ಆಗ್ತದೆ. ಆ ಬಂಧನ, ಸಂಸಾರ ಬಂಧದಿಂದ ಬಿಡುಗಡೆಗೂ ಕೂಡ ಕಾರಣ ಆಗ್ತದೆ. ಆದ್ದರಿಂದ ಮನಸ್ಸನ್ನು ಎಲ್ಲಿಗೆ ತಗೊಂಡು ಹೋಗಬೇಕು ಅದನ್ನು ವಿಚಾರ ಮಾಡಬೇಕು. ಸಂಸಾರದಲ್ಲಿ ಆ ಮನಸ್ಸನ್ನು ಬಿಟ್ಟರೆ ಬಂಧನಕ್ಕೆ ಕಾರಣ ಆಗ್ತದೆ. ಅದೇ ಮನಸ್ಸು ಕಂಸಾರಿಯಲ್ಲಿ ಇಟ್ಟರೆ, ಕಂಸಾರಿ ಅಂದರೆ ಕಂಸನ ಶತ್ರು, ಕೃಷ್ಣನಲ್ಲಿ ಇಟ್ಟರೆ ಸಂಸಾರ ಬಂಧನದಿಂದ ಬಿಡುಗಡೆಗೆ ಕಾರಣ ಆಗ್ತದೆ. ಇದನ್ನೇ ಕಪಿಲ ರೂಪಿ ಭಗವಂತ ಉಪದೇಶ ಮಾಡಿದ. ಚೇತಃ ಕಲ್ವಸ್ಯ ಬಂಧಾಯ ಮುಕ್ತಯೇ ತಾತ್ಮನೋಮತಂ ಗುಣೇಶು ಸಕ್ತಂ ಬಂಧಾಯ ರತಂ ವಾ ಪುಂಸಿ ಮುಕ್ತಯೇ. ಸಂಸಾರದಲ್ಲಿ ಆ ಮನಸ್ಸು ಆಸಕ್ತಿಯನ್ನು ಹೊಂದಿತು ಅಂತಾದರೆ ಬಂಧನ. ಅದೇ ಮನಸ್ಸು ಭಗವಂತನಲ್ಲಿ ಆಸಕ್ತಿಯನ್ನು ಹೊಂದಿತು ಅಂತಾದರೆ ಮುಕ್ತಯೇ, ಮುಕ್ತಿ ಪ್ರಾಪ್ತಿ. ಈ ಮನಸ್ಸು ಒಳ್ಳೆಯದಲ್ಲಿ, ಈ ಭಗವಂತನಲ್ಲಿ ಆಸಕ್ತಿಯನ್ನು ಹೊಂದಬೇಕು ಅಂತ ಅಂದರೆ ಏನು ಮಾಡಬೇಕು?
ಅದನ್ನು ಕೂಡ ಭಗವಂತ ಕಪಿಲ ರೂಪಿ ಭಗವಂತ ಹೇಳ್ತಾನೆ. ಸಜ್ಜನರ ಸಹವಾಸ ಮಾಡಬೇಕು, ಸಜ್ಜನರ ಸಂಘ ಮಾಡಬೇಕು. ಯಾರು ಸಜ್ಜನರು ಅಂದರೆ ತಿತಿಕ್ಷವಃ ಕಾರುಣಿಕಾಃ ಸುಹೃದಃ ಸರ್ವದೇಹಿನಾಂ ಅಜಾತಶತ್ರವಃ ಶಾಂತಾಃ ಸಾಧವಃ ಸಾಧುಭೂಷಣಾಃ. ತಿತಿಕ್ಷವಃ ಸಹನೆ ಇರಬೇಕು, ಅಂಥವರು ಸಜ್ಜನರು. ಕಾರುಣಿಕಾಃ ಒಳ್ಳೆಯ ಕರುಣೆ ಇರಬೇಕು. ಸುಹೃದಃ ಸರ್ವದೇಹಿನಾಂ ಎಲ್ಲರನ್ನ ಕೂಡ ಪ್ರೀತಿ ಮಾಡಬೇಕು, ಎಲ್ಲರನ್ನು ಕೂಡ ಮಿತ್ರರಂತೆ ನೋಡಿಕೊಳ್ಳಬೇಕು. ಅಜಾತ ಶತ್ರವಃ ಯಾರು ಕೂಡ ಶತ್ರುಗಳು ಇರಬಾರದು, ಅಂಥವರು ಸಜ್ಜನರು. ಸಾಧವಃ ಸಾಧುಭೂಷಣಾಃ ಎಲ್ಲ ಸಾಧುಗಳಿಗೂ ಕೂಡ ಗೌರವವನ್ನು ಕೊಡಬೇಕು. ಇಂತಹ ಸಜ್ಜನರ ಸಂಘ ಮಾಡಬೇಕು. ಈ ಸಜ್ಜನರ ಸಂಘ ಮಾಡುವುದರಿಂದ ಏನು ಲಾಭ ಅಂದರೆ ಸತಾಂ ಪ್ರಸಂಗಾತ್ ಮಮ ವೀರ್ಯ ಸಂಪದೋ ಭವಂತಿ ಹೃತ್ಕರ್ಣರಸಾಯನ ಕಥಾ ತಜ್ಜೋಷಣಾದಾಶ್ವಪವರ್ಗವರ್ತ್ಮನಿ ಶ್ರದ್ಧಾರತಿರ್ಭಕ್ತಿರನುಕ್ರಮಿಷ್ಯತಿ. ಮೋಕ್ಷದ ಮಾರ್ಗದಲ್ಲಿ ಶ್ರದ್ಧೆ, ಭಕ್ತಿ, ಆಸಕ್ತಿ ಎಲ್ಲವೂ ಪ್ರಾಪ್ತಿಯಾಗ್ತದೆ ಅಂತೆ. ಯಾಕೆ? ಸಜ್ಜನರು ಅಂದರೆ ಅವರು ಬರೀ ಬೇಡವಾದ ಮಾತುಗಳನ್ನು ಆಡುವುದಿಲ್ಲ. ಏನು ಮಾತನಾಡಿದರೂ ಕೂಡ ಭಗವಂತನ ಕಥೆ ಹೇಳೋದು, ಭಗವಂತನ ಮಹಿಮೆಯನ್ನು ಹೇಳೋದು, ಒಳ್ಳೆಯ ವಿಷಯವನ್ನು ಹೇಳೋದು, ಇದನ್ನೇ ಮಾಡ್ತಾ ಇರ್ತಾರೆ. ಆಗ ಏನಾಗ್ತದೆ? ಭವಂತಿ ಹೃತ್ಕರ್ಣ ರಸಾಯನ ಕಥಾ, ಕಿವಿಗೂ ಒಳ್ಳೆಯ ಆನಂದ ಕೇಳಲಿಕ್ಕೆ, ಮತ್ತು ಹೃದಯ ಮನಸ್ಸಿಗೆ ಬಹಳ ನೆಮ್ಮದಿ ಆಗ್ತದೆ. ಇನ್ನಷ್ಟು ಮೋಕ್ಷದ ಕಡೆಗೆ ಹೋಗುವ ದಾರಿಯಲ್ಲಿ ಸ್ವಲ್ಪ ಭಕ್ತಿ, ಆಸಕ್ತಿ, ಶ್ರದ್ಧೆ ಇದರ ಉತ್ಪತ್ತಿ ಆಗ್ತದೆ. ಆದ್ದರಿಂದ ಸಜ್ಜನರ ಸಂಘ ಮಾಡಬೇಕು. ಕೆಟ್ಟವರ ಸಂಘ ಮಾಡಿದರೆ ನರಕಕ್ಕೆ ಹೋಗುವ ದಾರಿಯಲ್ಲಿ ಆಸಕ್ತಿ ಉಂಟಾಗ್ತದೆ. ಇದು ರಾಮಾಯಣದಲ್ಲಿ ಒಂದು ಕಥೆ ಬರುತ್ತದೆ. ವಾಲಿಯನ್ನು ರಾಮದೇವರು ಕೊಲ್ತಾರೆ. ವಾಲಿಗೆ ಗೊತ್ತಾಯಿತು ಸೀತಾದೇವಿಗಾಗಿ ರಾವಣನನ್ನು ಕೊಲ್ಲಬೇಕು, ಸುಗ್ರೀವನ ಸಹಾಯ ಬೇಕು, ಸುಗ್ರೀವನಿಗಾಗಿ ವಾಲಿಯನ್ನು ಕೊಲ್ಲಬೇಕು, ಆದ್ದರಿಂದ ನನ್ನನ್ನು ಕೊಂದೆ ನೀನು. ಇಷ್ಟೆಲ್ಲ ಯಾಕೆ ಸುತ್ತುವರಿದು ಇಲ್ಲಿಗೆ ಬಂದಿದ್ದಿ ನೀನು? ಮೊದಲೇ ಬಂದು ನನ್ನನ್ನು ಕೇಳಿದರೆ, ರಾವಣ ನನ್ನ ಅಧೀನದಲ್ಲಿ ಇದ್ದಾನೆ, ನನ್ನ ಮಿತ್ರ ಬೇರೆ, ನಾನೇ ಅವನಿಗೆ ಹೇಳಿ ನಿನ್ನ ಪತ್ನಿಯನ್ನು ಬಿಟ್ಟು ಕೊಡಲಿಕ್ಕೆ ಹೇಳ್ತಾ ಇದ್ದೆ ಅಲ್ವಾ, ಯಾಕೆ ಹೇಳಲಿಲ್ಲ? ರಾಮ ಹೇಳಿದ, ಅದಕ್ಕಾಗಿಯೇ ನಿನ್ನನ್ನು ಕೊಂದಿದ್ದು ಅಂತ ಹೇಳಿದ. ರಾವಣನ ಜೊತೆ ನಿನ್ನ ಮೈತ್ರ ಇತ್ತು, ಆದ್ದರಿಂದಲೇ ನಿನ್ನನ್ನು ನಾನು ಕೊಂದೆ ಅಂತ. ದುರ್ಜನರ ಸಂಘ ಮಾಡಿದ್ದರಿಂದ ಅವರ ಒಟ್ಟಿಗೆ ನಾವು ಸೇರಿದರೆ ನಮಗೂ ಕೂಡ ಶಿಕ್ಷೆ ಪ್ರಾಪ್ತಿ ಆಗ್ತದೆ. ಅಂತಹ ಅಪವಿತ್ರ ಮೈತ್ರಿ ಇತ್ತು ಅಂತೆ. ಏನು ರಾವಣನ ಅಪವಿತ್ರ ಮೈತ್ರಿ? ರಾವಣನ ಕೆಲಸ ಏನು ಅಂದರೆ, ವಾಲಿ ಮತ್ತು ರಾವಣ ಇಬ್ಬರು ಒಪ್ಪಂದ ಮಾಡಿಕೊಂಡಿದ್ದರು ಅಂತೆ. ನನಗೆ ಏನು ಸಿಗ್ತದೆ ಅದರಲ್ಲಿ ನಿನಗೆ ಅರ್ಧ, ಇವ ಹೇಳಿದ್ದು ನನಗೆ ಏನು ಸಿಗ್ತದೆ ಅದರಲ್ಲಿ ನಿನಗೆ ಅರ್ಧ ಅಂತ. ಸೀತಾದೇವಿಯನ್ನು ರಾವಣ ಅಪಹರಣ ಮಾಡಿಕೊಂಡು ಹೋಗಿದ್ದಾನೆ, ಅದರಲ್ಲಿ ಅರ್ಧ ಇವನಿಗೆ ಅಂದರೆ ಏನು ಅರ್ಥ? ಹೀಗೆ ಅಪವಿತ್ರವಾದಂಥ ಮೈತ್ರಿ ಅವನಲ್ಲಿ ಇತ್ತು. ಆದ್ದರಿಂದ ರಾವಣನ, ಈ ವಾಲಿಯನ್ನು ರಾಮದೇವರು ಕೊಂದರು ಅಂತೆ. ಆದ್ದರಿಂದ ದುರ್ಜನರ ಸಂಘ ಮಾಡಬಾರದು, ಸಜ್ಜನರ ಸಂಘ ಮಾಡಬೇಕು. ಭಕ್ತಿ ಉತ್ಪತ್ತಿ ಆಗ್ತದೆ. ಭಕ್ತಿಯಲ್ಲಿ ಕೆಲವೊಂದು ವಿಧಗಳು ಇವೆ. ಕೆಲವರು ದೇವರಲ್ಲಿ ಭಕ್ತಿ ಮಾಡ್ತಾರೆ. ಯಾಕೆ? ಗೀತೆಯಲ್ಲಿ ಬರ್ತದೆ, ಆರ್ತೋ ಜಿಜ್ಞಾಸುರರ್ಥಾರ್ಥಿ. ಕೆಲವರು ಆರ್ತರಾಗಿ ಕಷ್ಟ ಬಂದಿದೆ ಅಂತ ದೇವರಲ್ಲಿ ಭಕ್ತಿಯನ್ನು ಮಾಡುವವರು ಇರ್ತಾರೆ. ಜಿಜ್ಞಾಸು ತಿಳ್ಕೊಳ್ಬೇಕು ಅಂತ, ಜ್ಞಾನ ಸಂಪಾದನೆ ಮಾಡಬೇಕು ಅಂತ, ಭಗವಂತನ ಜ್ಞಾನ ಉತ್ಪತ್ತಿ ಆಗಲಿ ಅಂತ ಭಕ್ತಿಯನ್ನು ಮಾಡುವವರು ಇರ್ತಾರೆ. ಇನ್ನು ಕೆಲವರು ಅರ್ಥಾರ್ಥಿ, ಅರ್ಥ ಅಂದರೆ ಸಂಪತ್ತು, ಸಂಪತ್ತು ಬರಲಿ, ದೇವರು ಸಂಪತ್ತು ಕೊಡಲಿ ಅಂತ ದೇವರಲ್ಲಿ ಭಕ್ತಿಯನ್ನು ಮಾಡುವವರು ಇರ್ತಾರೆ. ಎಂತಹ ಭಕ್ತಿ ಶ್ರೇಷ್ಠ!
ಅದನ್ನು ಕಪಿಲ ರೂಪಿ ಭಗವಂತ ಹೇಳ್ತಾನೆ, ಅನಿಮಿತ್ತ ಭಾಗವತಿ ಭಕ್ತಿ ಸಿದ್ಧೇ ಗರೀಯಸಿ. ಭಕ್ತಿ ಮಾಡೋದು ಯಾಕೆ ಅಂದರೆ ಯಾವ ನಿಮಿತ್ತವೂ ಕೂಡ ಇರಬಾರ್ದು ಅಂತ, ಯಾವ ನಿಮಿತ್ತವೂ ಇರಬಾರ್ದು, ಕೇವಲ ಭಗವಂತ ಪ್ರೀತನಾಗಲಿ ಅಂತ ಇಷ್ಟೇ ಭಕ್ತಿಯನ್ನು ಮಾಡಬೇಕು. ಹನುಮಂತ ದೇವರು ಮಾಡಿ ತೋರಿಸಿದ್ದಾರೆ ಅದನ್ನು. ಸಾಗರ ಉಲ್ಲಂಘನವನ್ನು ಮಾಡಿ ಅಲ್ಲಿವರೆಗೆ ಹೋಗಿ ಆ ಸೀತಾಮಾತೆಯನ್ನು ಹುಡುಕಿಕೊಂಡು ಅಂಗುಲೀಕವನ್ನು ಕೊಟ್ಟು ಚೂಡಾಮಣಿಯನ್ನು ಇಟ್ಟುಕೊಂಡು ಮತ್ತೆ ರಾಮದೇವರಲ್ಲಿ ಬಂದು ರಾಮದೇವರು ಕೇಳುತ್ತಾರೆ ಏನು ಬೇಕು ಅಂತ. ಆಗ ಹನುಮಂತ ದೇವರು ಕೇಳಿದ್ದೇನು, ತತ್ತಪಾದ ಸೇವಾ ರತಿರೇಶ ನೈಚ್ಛತ್, ನಿನ್ನ ಪಾದದಲ್ಲಿ ಯಾವಾಗಲೂ ಭಕ್ತಿ ಬರುವಾಗೆ ಅನುಗ್ರಹ ಮಾಡಿ, ಇಷ್ಟು ಸಾಕು ಅಂತ ಹೇಳಿದ್ದು ಹನುಮಂತ ದೇವರು. ಇಷ್ಟೆಲ್ಲ ಕಾರ್ಯ ಮಾಡಿದ್ದು ಯಾಕೆ? ಕೇವಲ ರಾಮದೇವರು ಪ್ರೀತರಾಗಲಿ ಅಂತ, ಮತ್ತು ಯಾವ ಬಯಕೆಯನ್ನು ಇಟ್ಟುಕೊಂಡು ಅಲ್ಲ. ಅಂತಹ ಅನಿಮಿತ್ತ ಭಾಗವತಿ ಭಕ್ತಿ ಸಿದ್ಧೇ ಗರೀಷಿ, ಯಾವುದೇ ನಿಮಿತ್ತವನ್ನು ಇಟ್ಟುಕೊಳ್ಳದೆ ಭಕ್ತಿಯನ್ನು ಮಾಡಬೇಕು. ಅಂತಹ ಭಕ್ತಿಯಿಂದಲೇ ಧ್ಯಾನವನ್ನು ಮಾಡಬೇಕು ಅಂತೆ. ದೇವರ ಧ್ಯಾನವನ್ನು ಮಾಡಬೇಕು. ದೇವರ ಧ್ಯಾನವನ್ನು ಮಾಡುವಾಗ ಪಾದದಿಂದ ಆರಂಭ ಮಾಡಿ ತಲೆಯವರೆಗೆ ಧ್ಯಾನ ಮಾಡೋದು. ದೇವರ ಇಡೀ ಸ್ಥೂಲ ರೂಪದ ಧ್ಯಾನ ಒಂದು ಆದರೆ, ಇನ್ನು ಸೂಕ್ಷ್ಮ ಹೃದಯಾಕಾಶದಲ್ಲಿಯೇ ಭಗವಂತನ ಸೂಕ್ಷ್ಮವಾಗಿ ಧ್ಯಾನ ಮಾಡುವಂಥದ್ದು ಅಂತೂ ಪಾದದಿಂದ ಆರಂಭ ಮಾಡಬೇಕು. ಎಂತಹ ಪಾದ ಭಗವಂತನದ್ದು? ಸಂಚಿಂತಯೇತ್ ಭಗವತಶ್ಚರಣಾರವಿಂದಂ ವಜ್ರಾಂಕುಶಧ್ವಜ ಸರೋರುಹಲಾಂಚನಾಡ್ಯಂ ಉತ್ತುಂಗ ವಿಲಸನ್ನಖ ಚಕ್ರವಾಲ ಜ್ಯೋತ್ಸ್ನಾಭಿರಾಹತ ಮಹದೃದಯಾಂಧಕಾರಂ. ಭಗವಂತನ ಆ ಪಾದ ಕಮಲಗಳಲ್ಲಿ ಎಷ್ಟು ಚಿಹ್ನೆಗಳು ಇವೆ. ವಜ್ರಾಂಕುಶ ಧ್ವಜ ಸರೋರುಹ ಲಾಂಛನಾಡ್ಯಂ. ಎಂತಹ ಚರಣಾರವಿಂದ ಅದು, ವಜ್ರದ ಚಿಹ್ನೆ ಅದರಲ್ಲಿ ಇದೆ ಅಂತ. ಇದನ್ನೇ ಧ್ಯಾನ ಮಾಡಬೇಕು. ಅಂಕುಶದ ಚಿಹ್ನೆ ಇದೆ, ಧ್ವಜದ ಚಿಹ್ನೆ ಇದೆ, ಕಮಲ ತಾವರೆ ಪುಷ್ಪದ ಚಿಹ್ನೆ ಇದೆ ಅಂತ. ಇಂತಹ ಚಿಹ್ನೆ ಉಳ್ಳಂತಹ ನಸುಗೆಂಪಿನಂತೆ ಇರುವಂತಹ ಆ ಪಾದವನ್ನು ಧ್ಯಾನ ಮಾಡಿದರೆ ಆ ಪಾದದಿಂದ ಹೊರಸೂಸುವ ಕಿರಣಗಳು ನಮ್ಮ ಹೃದಯದಲ್ಲಿ ಇರುವಂತಹ ಅಜ್ಞಾನ ಎಂಬ ಅಂಧಕಾರವನ್ನು ನಾಶ ಮಾಡಿಬಿಡುತ್ತದೆ ಅಂತ. ಆದ್ದರಿಂದ ಇಂತಹ ಭಗವಂತನ ಚರಣಾರವಿಂದಗಳನ್ನು ಸ್ಮರಣೆ ಮಾಡಬೇಕು. ಯಚ್ಚೌಚ ನಿಸೃತ ಸರಿತ್ ಪ್ರವರೋದಕೇನ ತೀರ್ಥೇನ ಮೂರ್ಧ್ಯಧಿಧಿಗೃತೇನ ಶಿವ ಶಿವೋಭೂತು ಧ್ಯಾತುರ್ಮನಃಶಮಲ ಶೈಲ ನಿಸೃಷ್ಟ ವಜ್ರಂ ಧ್ಯಾಯೇಚ್ಚಿರಂ ಭಗವತಶ್ಚರಣಾರವಿಂದಂ. ಎಂತಹ ಪಾದ ಅದು! ಬ್ರಹ್ಮದೇವರ ಪಾದವನ್ನು ತೊಳೆದಿದ್ದಾರೆ. ತೊಳೆದ ನೀರು ಅದನ್ನು ರುದ್ರದೇವರು ಶಿರಸ್ಸಿನಲ್ಲಿ ಧರಿಸಿಕೊಂಡಿದ್ದಾರೆ. ಆದ್ದರಿಂದಲೇ ರುದ್ರದೇವರಿಗೆ ಹೆಸರು ಬಂತು, ಶಿವ ಅಂತ ಹೆಸರು ಬಂತು. ಸುಮ್ಮನೆ ಆ ಹೆಸರು ಬಂದಿಲ್ಲ ಅಂತೆ. ಪರಮ ಮಂಗಳ ಭಗವಂತ ಯಾರು? ರುದ್ರದೇವರು. ಅಂತಹ ಮಂಗಳ ರೂಪಿಯಾದಂಥ ರುದ್ರದೇವರಿಗೆ ಮತ್ತೆ ಹೆಸರು ಶಿವ ಅಂತ ಬಂತು, ಪರಮ ಮಂಗಳ ಅಂತ. ಯಾಕೆ ಅಂದರೆ ತ್ರಿವಿಕ್ರಮ ರೂಪಿಯಾದಂಥ ಭಗವಂತ ಒಂದು ಪಾದದಿಂದ ಮೇಲಿನ ಲೋಕವನ್ನು ಅಳತೆ ಮಾಡುತ್ತೇನೆ ಅಂತ ಮೇಲಕ್ಕೆ ಎತ್ತಿದಾಗ ಆ ಪಾದಾಂಗುಷ್ಟ ಬ್ರಹ್ಮಾಂಡದ ಕರ್ಪರಕ್ಕೆ ತಾಗಿ ಅದು ಛಿದ್ರಗೊಂಡು ಅಲ್ಲಿಂದ ನೀರು ಹರಿತಾ ಬಂತು. ಬ್ರಹ್ಮದೇವರು ಆ ನೀರನ್ನು ಕಮಂಡಲುವಿನಲ್ಲಿ ತುಂಬಿಕೊಂಡು ಭಗವಂತನ ಪಾದವನ್ನು ತೊಳೆದರು ಅಂತೆ. ಅದೇ ಗಂಗೆಯಾಗಿ ಹರಿತು. ಆ ಗಂಗೆಯನ್ನು ರುದ್ರದೇವರು ಶಿರಸ್ಸಿನಲ್ಲಿ ಧರಿಸಿಕೊಂಡರು. ಆದ್ದರಿಂದಲೇ ಪರಮ ಮಂಗಳನಾದಂತಹ ರುದ್ರದೇವರು ಕೂಡ ಇನ್ನಷ್ಟು ಮಂಗಳಕರ ಆಗಿಬಿಟ್ರು ಅಂತೆ. ಶಿವ ಶಿವೋಭೂತು. ಅಂತಹ ಪಾದದಲ್ಲಿ ಎಷ್ಟು ಚಿಹ್ನೆಗಳು ಇವೆ. ಒಂದೊಂದು ಚಿಹ್ನೆಯನ್ನು ಕೂಡ ನಾವು ಧ್ಯಾನ ಮಾಡಿದರೆ ನಮ್ಮ ಅಜ್ಞಾನ, ದಾರಿದ್ರ್ಯ ಇದೆಲ್ಲ ನಾಶವಾಗಿ ಹೋಗ್ತದೆ. ವಜ್ರದ ಚಿಹ್ನೆ ಇದೆ,
ವಜ್ರದ ಚಿಹ್ನೆಯನ್ನು ನಾವು ಧ್ಯಾನ ಮಾಡಿದ್ದರೆ ಇಂದ್ರ ವಜ್ರಾಯುಧವನ್ನು ಇಟ್ಟುಕೊಂಡು ಏನು ಮಾಡಿದ? ಪರ್ವತಗಳನ್ನೇ ಪುಡಿಗಟ್ಟಿದ ಅಂತೆ. ಮೊದಲು ಪರ್ವತ ಎಲ್ಲ ಹಾರುತ್ತಾ ಇದ್ದವು ಅಂತೆ. ಎಲ್ಲಿ ಬೇಕಂದಲ್ಲಿ ಹಾರುತ್ತಾ ಇದ್ದವು. ಯಾಕೆ ಅಂದರೆ ರೆಕ್ಕೆಗಳು ಇದ್ದವು ಪರ್ವತಗಳಿಗೆ. ಇದು ತುಂಬ ತೊಂದರೆ ಆಯಿತು. ಆದ್ದರಿಂದ ಇಂದ್ರ ಏನು ಮಾಡಿದ? ವಜ್ರಾಯುಧದಿಂದ ಪರ್ವತಕ್ಕೆ ಹೊಡೆದ ಅಂತ. ರೆಕ್ಕೆ ಎಲ್ಲ ತುಂಡಾಯಿತು ಅಂತ. ಈ ವಜ್ರದ ಧ್ಯಾನವನ್ನು ಮಾಡಿದರೆ ನಮ್ಮ ಪಾಪಕರ್ಮಗಳು ಕೂಡ ದೊಡ್ಡ ಬೆಟ್ಟದಷ್ಟಿವೆ. ಎಷ್ಟು ಲೆಕ್ಕವೇ ಇಲ್ಲ, ಅಷ್ಟು ಪಾಪಕರ್ಮಗಳಿವೆ. ಅದನ್ನೆಲ್ಲವನ್ನು ಕೂಡ ಭಗವಂತ ಅವನ ಕಾಲಿನಲ್ಲಿ ವಜ್ರ ಇದೆ ಅಂತ ಧ್ಯಾನ ಮಾಡಿದರೆ ಆ ವಜ್ರಾಯುಧದಿಂದ ನಮ್ಮ ಬೆಟ್ಟದಷ್ಟು ಇರುವಂಥ ಪಾಪಕರ್ಮಗಳನ್ನು ಪುಡಿಗಟ್ಟುತ್ತಾನೆ, ನಾಶ ಮಾಡ್ತಾನೆ. ಅಂಕುಶ, ವಜ್ರಾಂಕುಶ, ಅಂಕುಶ ಇದೆ. ಅಂಕುಶದ ಧ್ಯಾನ ಮಾಡಿದ್ದರೆ ಸಾಕು. ಅಂಕುಶ ಮಾಡುವ ಕೆಲಸ ಏನು? ಮದಭರಿತವಾದಂಥ ಆನೆಯನ್ನು ಹತೋಟಿಗೆ ತರುವಂಥ ಕೆಲಸ. ನಮ್ಮ ಮನಸ್ಸು ಕೂಡ ಮದಭರಿತವಾಗಿದೆ ಅಂತ. ಎಲ್ಲಿ ಬೇಕಂದಲ್ಲಿಗೆ ಸ್ವಚ್ಛಂದವಾಗಿ ಹೋಗಿಬಿಡ್ತದೆ ಮನಸ್ಸು. ಆ ಮನಸ್ಸನ್ನು ಹತೋಟಿ ಮಾಡಿಕೊಳ್ಬೇಕಲ್ಲ. ಈ ಅಂಕುಶವನ್ನು ಧ್ಯಾನ ಮಾಡಿದರೆ ಸಾಕು, ಹತೋಟಿಯಲ್ಲಿ ಇರುತ್ತದೆ. ವಜ್ರ ಅಂಕುಶ, ಧ್ವಜ. ಇನ್ನು ಧ್ವಜ ಅಂದರೆ ಪತಾಕೆ. ಪತಾಕೆಯ ಧ್ಯಾನ ಮಾಡಬೇಕು. ಮನುಷ್ಯ ಉಚ್ಛ್ರಾಯ ಸ್ಥಿತಿಗೆ ಬರ್ತಾನೆ ಅಂತ. ಪತಾಕೆ ಯಾವಾಗಲೂ ಹಾರೋದು ಕೆಳಗೆ ಅಲ್ಲ, ಎತ್ತರದಲ್ಲಿ ಪತಾಕೆ ಹಾರುತ್ತಾ ಇರ್ತದೆ. ಆದ್ದರಿಂದ ಮನುಷ್ಯನು ಕೂಡ ಆ ಪತಾಕೆಯ ಧ್ವಜದ ಧ್ಯಾನವನ್ನು ಮಾಡಿದರೆ ಭಗವಂತ ಇವನನ್ನು ಕೂಡ ಉಚ್ಛ್ರಾಯ ಸ್ಥಿತಿಗೆ ತಲುಪಿಸ್ತಾನೆ. ಅತೀ ಎತ್ತರದ ಸ್ಥಾನ ಅವನಿಗೆ ಪ್ರಾಪ್ತಿಯಾಗ್ತದೆ. ವಜ್ರಾಂಕುಶ ಧ್ವಜ ಸರೋರುಹಲಾಂಚನಾಡ್ಯಂ. ತಾವರೆ, ಕಮಲ ಪುಷ್ಪ. ಕಮಲದ ಪುಷ್ಪದ ಧ್ಯಾನವನ್ನು ಮಾಡಬೇಕು. ಕಮಲ ಅಂದರೆ ಯಾರು? ಕಮಲ ಅಂದರೆ ಲಕ್ಷ್ಮಿ. ಅರ್ಥಾತ್ ಆ ಕಮಲದಲ್ಲಿಯೇ ಮನೆಯನ್ನು ಮಾಡಿಕೊಂಡಿದ್ದಾಳೆ ಅಂತೆ ಅವಳು. ಕಮಲವೇ ಆಸನ ಅವಳಿಗೆ. ಅಂತಹ ಕಮಲದ ಧ್ಯಾನ ಮಾಡಿದರೆ ಕಮಲಾಲಯ ಅಂತ ಲಕ್ಷ್ಮಿಗೆ ಹೆಸರು. ಕಮಲವೇ ಮನೆಯಾಗಿ ಉಳ್ಳವಳು. ಅಂತಹ ಕಮಲವನ್ನು ಧ್ಯಾನ ಮಾಡಿದರೆ ಲಕ್ಷ್ಮಿ ನಮ್ಮ ಮನೆಗೆ ಬಂದು ಇರ್ತಾಳೆ ಅಂತ. ಯಾವ ಸಂಪತ್ತಿಗೂ ಕೊರತೆ ಆಗೋದಿಲ್ಲ. ಈ ರೀತಿಯಾಗಿ ಧ್ಯಾನವನ್ನು ಮಾಡಬೇಕು. ಪಾದದಿಂದ ಹಿಡಿದು ಶಿರಸ್ಸಿನವರೆಗೆ ಈ ರೀತಿಯಾಗಿ ಭಕ್ತಿಯಿಂದ ಧ್ಯಾನವನ್ನು ಮಾಡಬೇಕು. ದೇವರ ಪೂಜೆಯನ್ನು ಮಾಡಬೇಕು. ಬರೀ ಪ್ರತಿಮೆಯನ್ನು ಮನೆಯಲ್ಲಿ ಇಟ್ಟುಕೊಂಡಿದ್ದೇನೆ, ಅದಕ್ಕೆ ಮಾತ್ರ ಪೂಜೆ ಮಾಡ್ತಾ ಇದ್ದೇನೆ, ಸಾಕಾ ಕೇಳಿದರೆ ಇಲ್ಲ ಅಂತ. ಕಪಿಲರೂಪಿ ಭಗವಂತ ಹೇಳ್ತಾನೆ, ಎಲ್ಲರಲ್ಲಿಯೂ ಕೂಡ ನಾನು ಇದ್ದೇನೆ ಅಂತ ಎಲ್ಲರನ್ನು ಪೂಜೆ ಮಾಡು. ಒಬ್ಬ ಕಷ್ಟದಲ್ಲಿ ಇದ್ದಾನೆ ಅಂದರೆ ಅವನಿಗೆ ಏನಾದರೂ ಹೋಗಿ ಸಹಾಯವನ್ನು ಮಾಡು. ಒಬ್ಬ ಬಹಳ ರೋಗಿಷ್ಠನಾಗಿದ್ದಾನೆ, ಆ ರೋಗ ಪರಿಹಾರಕ್ಕೆ ಚಿಕಿತ್ಸೆ ಮಾಡಬೇಕು, ಖರ್ಚಿಗೆ ಹಣ ಇಲ್ಲ ಅಂತಾದರೆ ಅವನಿಗೆ ಹಣವನ್ನು ಕೊಡು. ಈ ರೀತಿಯಾಗಿ ಸೇವೆ ಮಾಡು. ಹೊರತು ಬರೀ ಪ್ರತಿಮೆಯಲ್ಲಿ ನನ್ನನ್ನು ಅರ್ಚನೆ ಮಾಡಬೇಡ. ಅಹಂ ಸರ್ವೇಷು ಭೂತೇಷು ಭೂತಾತ್ಮ ಅವಸ್ಥಿತ ಸದಾ ತಂ ಅವಜ್ಞಾಯ ಮಾಂ ಮರ್ತ್ಯ ಕುರುತೆ ಅರ್ಚಾ ವಿಡಂಬನಂ. ಇದನ್ನೆಲ್ಲ ಮಾಡದೆ, ಪರೋಪಕಾರವನ್ನು ಮಾಡದೆ ಬರೀ ನನ್ನ ಪ್ರತಿಮೆಯಲ್ಲಿ ಪೂಜೆ ಮಾಡ್ತಾನೆ ಅಂತಾದರೆ ಅದು ಕೇವಲ ವಿಡಂಬನೆ ಮಾತ್ರ, ನಿಜವಾದ ಭಕ್ತಿ ಅಲ್ಲ ಅದು. ಯೋ ಮಾಂ ಸರ್ವೇಷು ಭೂತೇಷು ಸಂತಂ ಆತ್ಮಾನಂ ಈಶ್ವರಂ. ಎಲ್ಲ ಭೂತಗಳಲ್ಲಿ ಅಂದರೆ ಎಲ್ಲರಲ್ಲಿಯೂ ಕೂಡ ಭಗವಂತ ಇದ್ದಾನೆ. ಸಂತಂ ಆತ್ಮಾನಂ ಈಶ್ವರಂ, ಭಗವಂತ ಇದ್ದಾನೆ ಅಂತ ಹೇಳಿ ಎಲ್ಲರಿಗೂ ಕೂಡ ಸಹಾಯವನ್ನು ಮಾಡಬೇಕು. ಎಲ್ಲರಲ್ಲಿಯೂ ಕೂಡ ಭಗವಂತ ಇದ್ದಾನೆ ಅಂತ ಪೂಜೆಯನ್ನು ಮಾಡಬೇಕು. ಅದು ಬಿಟ್ಟು ಬರೀ ಪ್ರತಿಮೆಯಲ್ಲಿ ದೇವರ ಪೂಜೆ ಮಾಡ್ತೇನೆ ಅಂದರೆ ಹಿತ್ವಾರ್ಚಾಂ ಭಜತೆ ಮೌಢ್ಯಾತ್ ಭಸ್ಮನಿ ಏವ ಜುಹೋತಿ ಸಹ. ಅಗ್ನಿಯಲ್ಲಿ ಆಹುತಿ ಕೊಟ್ಟರೆ ಅದು ದೇವರಿಗೆ ಹೋಗಿ ಮುಟ್ಟುತ್ತದೆ. ಭಸ್ಮ ಆಗಿದೆ, ಕೆಂಡ ಎಲ್ಲ ಸುಟ್ಟು ಭಸ್ಮ ಆಗಿಬಿಟ್ಟಿದೆ, ಕೆಂಡವೇ ಇಲ್ಲ. ಅಂಥದ್ರಲ್ಲಿ ಆಹುತಿ ಕೊಟ್ಟರೆ ಅದು ಯಾರಿಗೆ ಹೋಗಿ ತಲುಪಬೇಕು? ಅಗ್ನಿಗೆಲ್ಲಿ ಹೋಮ ಮಾಡೋದು ಯಾಕೆ? ಅಗ್ನಿದೇವ ಅದನ್ನು ತೆಗೆದುಕೊಂಡು ಹೋಗಿ ಎಲ್ಲರಿಗೂ ಯಾರ ಮಂತ್ರವನ್ನು ಹೇಳಿ ಆವತ್ತಿ ಕೊಟ್ಟಿದ್ದೇವೋ ಆ ದೇವತೆಗೆ ಹೋಗಿ ತಲುಪಿಸುವ ಕಾರ್ಯ ಮಾಡ್ತಾನೆ. ಅದರಿಂದಲೇ ಅವನಿಗೆ ಹೆಸರು ಹವ್ಯವಾಹನ ಅಂತ.
ಹವಿಸ್ಸನ್ನು ಹೊತ್ತುಕೊಂಡು ಹೋಗುವವ, ಹವ್ಯ ವಾಹನ. ಅಗ್ನಿಯಲ್ಲಿ ಆಹುತಿ ಕೊಟ್ಟರೆ ಅದು ದೇವರಿಗೆ ಹೋಗ್ತದೆ. ಭಸ್ಮದಲ್ಲಿ ಆಹುತಿ ಕೊಟ್ಟರೆ ಮತ್ತು ನಾವೇ ತೆಗೆದು ಹೊರಗೆ ಹಾಕಬೇಕು ಅದನ್ನು. ಆದ್ದರಿಂದ ಎಲ್ಲರಲ್ಲಿಯೂ ಕೂಡ ನಾನು ಇದ್ದೇನೆ ಅಂತ ತಿಳಿದು ಪೂಜೆಯನ್ನು ಮಾಡದೆ ಬರೀ ಪ್ರತಿಮೆಯಲ್ಲಿ ಇಟ್ಟುಕೊಂಡು ಅದಕ್ಕೆ ಮಾತ್ರ ಪೂಜೆ ಮಾಡ್ತೇನೆ ಅಂದರೆ ಭಸ್ಮನಿ ಏವ ಜುಹೋತಿ ಸಹ, ಭಸ್ಮದಲ್ಲಿ ಆಹುತಿ ಕೊಟ್ಟಂತೆ ಅದು ನಿನ್ನ ಪೂಜೆ ವ್ಯರ್ಥ. ಇದು ಭಗವಂತ, ಕಪಿಲರೂಪಿ ಭಗವಂತ ಹೇಳುವ ಮಾತು. ಕರ್ಮ ನಿರ್ಹಾರ ಮುದ್ದಿಶ್ಯ ಪರಸ್ಮಿನ್ ವಾ ತದರ್ಪಣಂ ಯಜೇತ್ ಎಷ್ಟವ್ಯಮಿತಿ ವಾ ಪೃಥಗ್ಭಾವ ಸಾತ್ವಿಕ. ಸಾತ್ವಿಕವಾದಂಥ ಭಕ್ತಿ ಅಂತ ಇರ್ತದೆ, ರಾಜಸವಾದ ಭಕ್ತಿ ಅಂತ ಇದೆ, ತಾಮಸವಾದ ಭಕ್ತಿ ಅಂತ ಇದೆ. ಸಾತ್ವಿಕವಾದ ಭಕ್ತಿ ಅಂತ ಹೇಳಿದ್ರೆ ನನ್ನ ಪಾಪ ಪರಿಹಾರ ಆಗಲಿ, ದೇವರ ಅನುಗ್ರಹ ಆಗಲಿ ಅಂತ. ದೇವರು ಏನು ಆದೇಶ ಮಾಡಿದ್ದಾನೆ ಅದನ್ನು ನಾನು ಪಾಲನೆ ಮಾಡುತ್ತಾ ದೇವರ ಪೂಜೆ ಮಾಡೋದು, ಇದು ಸಾತ್ವಿಕವಾದ ಭಕ್ತಿ. ದೇವರು ಬೇಕಾದಷ್ಟು ಆದೇಶ ಮಾಡಿದ್ದಾನೆ. ಶ್ರುತಿ ಸ್ಮೃತಿ ಹರೇರಾಜ್ಞೆ, ಭಗವಂತನ ಆಜ್ಞೆ ಏನು? ಶ್ರುತಿಗಳು ಮತ್ತು ಸ್ಮೃತಿಗಳು, ಇದೆಲ್ಲ ಭಗವಂತನ ಆಜ್ಞೆ. ಅದನ್ನು ಓದಬೇಕು, ಏನು ಹೇಳಿದ್ದಾನೆ ಅದನ್ನು ಪಾಲನೆ ಮಾಡಬೇಕು. ಒಬ್ಬ ಅಪ್ಪ ಮಗನನ್ನ ಮನೆಯಲ್ಲಿ ಬಿಟ್ಟು ದೂರದ ಊರಿಗೆ ಹೋದ ಅಂತ. ಏನೋ ಒಂದು ಕೆಲಸದ ಉದ್ದೇಶವಾಗಿ ಹೋಗಿದ್ದು, ಸುಮಾರು ದಿವಸ ಆ ಊರಿನಲ್ಲಿ ಇರಬೇಕು ಅವ. ಇಲ್ಲಿ ಮಗ ಒಬ್ಬನೇ ಇದ್ದಾನೆ. ಮಗನಿಗೆ ಅಪ್ಪನನ್ನು ಕಂಡ್ರೆ ಬಹಳ ಪ್ರೀತಿ. ಅಷ್ಟು ದಿವಸ ಬಿಟ್ಟು ಇರಬೇಕಲ್ಲ ಅಂತ ಬಹಳ ದುಃಖವೂ ಕೂಡ ಆಯಿತು ಅಂತೆ. ಆದರೂ ಅಪ್ಪ ಸಮಾಧಾನ ಮಾಡಿ ಹೋದ ದೂರದವರಿಗೆ, ಕಾಗದ ಬರಿತೇನೆ ನಿನಗೆ ಅಂತ. ಆಯಿತು ಅಂತ ಹೋದ. ಸುಮಾರು ದಿವಸಗಳು ಆಯಿತು. ಒಂದು ಪತ್ರ ಬರೆದ ಅಂತೆ, ಇಂತಹ ದಿವಸ ಇಂತಹ ಜಾಗದಲ್ಲಿ ಇಂತಹ ಸಮಯಕ್ಕೆ ನಾನು ಬರ್ತೇನೆ, ನನ್ನನ್ನು ಕರ್ಕೊಂಡು ಹೋಗಲಿಕ್ಕೆ ನೀನು ಬರಬೇಕು ಅಂತ ಪತ್ರದಲ್ಲಿ ವಿಷಯ ಇತ್ತು. ಮಗನಿಗೆ ಸಿಕ್ಕಿದ್ದೇ ತಡ ಆ ಪತ್ರ. ಅಪ್ಪನ ಮೇಲೆ ಬಹಳ ಪ್ರೀತಿ. ಇದು ಅಪ್ಪ ಬರೆದ ಪತ್ರ ಅಂತ ಹೋದ, ದೇವರ ಕೋಣೆಯಲ್ಲಿ ಇಟ್ಟ, ಪೂಜೆ ಮಾಡಿದ. ಒಂದು ದಿವಸ ಅಪ್ಪ ಬಂದೇ ಬಿಟ್ಟ ಆ ಜಾಗಕ್ಕೆ. ಸುತ್ತ ನೋಡಿದ, ಯಾರೂ ಇಲ್ಲ ಅಂತ. ಅಪ್ಪ ಬಂದ, ನೋಡಿದ್ದರೆ ಯಾರೂ ಇಲ್ಲ, ಯಾವ ಬೆಪ್ಪನೂ ಇಲ್ಲ. ಬಹಳ ಕೋಪ ಬಂತು ಅವನಿಗೆ. ಮನೆಗೆ ಬಂದ. ಮನೆಗೆ ಬಂದಾಗ ಮಗನಿಗೆ ಸಂತೋಷ ಆಯಿತು, ಅಪ್ಪನಿಗೆ ಕೋಪ ಬಂತು. ಯಾಕೆ ಬಂದಿಲ್ಲ? ಏನು ಗೊತ್ತಿಲ್ಲ ಅಂತ ಹೇಳಿದೆ. ಯಾಕೆ ಗೊತ್ತಿಲ್ಲ? ಪತ್ರ ಬರೆದಿದ್ದೆ ಅಲ್ವಾ, ಪತ್ರವನ್ನು ಪೂಜೆ ಮಾಡಿದ್ದು ಮಾತ್ರ ಓದಿಲ್ಲ. ನಮ್ಮ ಪರಿಸ್ಥಿತಿಯು ಹಾಗೆ ಆಗಿದೆ. ಶ್ರುತಿ ಸ್ಮೃತಿ ಹರೇರಾಜ್ಞೆ ಯ ಉಲ್ಲಂಘ್ಯ ಪ್ರವರ್ತತೆ. ಭಗವಂತ ಕೂಡ ಪತ್ರ ಬರೆದಿದ್ದಾನೆ. ಪತ್ರ ಕಾಗದ ಬಂದಿದೆ ನಮ್ಮ ಪದುಮನಾಭನದು ಅಂತ. ದೇವರು ಕೂಡ ನಮಗೆ ಪತ್ರ ಎಲ್ಲ ಬರೆದಿದ್ದಾನೆ ಅಂತ. ಯಾವುದು ಪತ್ರ? ಅದೇ ಶ್ರುತಿ ಸ್ಮೃತಿ, ವೇದ ಪುರಾಣಗಳು. ಇದರಲ್ಲಿ ಹೀಗೆ ಇರಬೇಕು, ಹೀಗೆ ಮಾಡಬೇಕು ಎಲ್ಲ ಆಜ್ಞೆ ಮಾಡಿದ್ದಾನೆ. ನಾವು ಏನು ಮಾಡ್ತೇವೆ? ಎಲ್ಲವನ್ನು ಮುಚ್ಚಿ ಒಂದು ಬಾರಿ ತೆಗಿತೇವೆ. ತೆಗೆಯುವುದು ಅಂದರೆ ಬಿಚ್ಚಿ ತೆಗೆಯುವುದಲ್ಲ. ಶಾರದಾ ಪೂಜೆ ಮಾಡಬೇಕು, ವ್ಯಾಸ ಪೂಜೆ ಮಾಡಬೇಕು, ಸರಸ್ವತಿ ಪೂಜೆ ಮಾಡಬೇಕು ಅಂತ ವರ್ಷದಲ್ಲಿ ಒಂದು ಬಾರಿ ಪೂಜೆ ಮಾಡಿ ಬಿಡ್ತೇವೆ. ಒಳಗೆ ಇದ್ದ ವಿಷಯ ಯಾವುದು ಓದುವುದಿಲ್ಲ. ಅದು ಭಗವಂತನಿಗೆ ಕೋಪ ಬರ್ತದೆ ಅಂತೆ. ಪ್ರೀತಿ ಇದೆ ದೇವರಲ್ಲಿ, ಆದ್ದರಿಂದಲೇ ಪೂಜೆ ಮಾಡೋದು. ಆದರೆ ಆಜ್ಞಾಚ್ಛೇದಿ, ಭಗವಂತ ಹೇಳಿದ ಆಜ್ಞೆಯನ್ನು ನಾವು ಕಾರ್ಯಪಾಲನೆ ಮಾಡುತ್ತಾ ಇಲ್ಲ. ಏನು ಕರ್ತವ್ಯ ಅದು ಮಾಡುತ್ತಾ ಇಲ್ಲ. ಅದು ಭಗವಂತ ಹೇಳ್ತಾನೆ, ಆಜ್ಞಾಚ್ಛೇದಿ ಮಮ ದ್ವೇಷಿ. ಅಪ್ಪನ ಮೇಲೆ ಅಷ್ಟು ಮಗನಿಗೆ ಪ್ರೀತಿ ಇದ್ದರೂ ಅಪ್ಪನ ಕೋಪಕ್ಕೆ ತುತ್ತಾದ ಮಗ. ಅದೇ ರೀತಿಯಾಗಿ ಭಗವಂತನ ಮೇಲೆ ನಮಗೆ ಅಷ್ಟು ಪ್ರೀತಿ ಇದೆ, ಯಾರೂ ರಕ್ಷಕರು ಇಲ್ಲ, ನೀನೇ ರಕ್ಷಕ ಅಂತನೂ ಇದೆ. ಆದರೆ ಅವನು ಮಾಡಿದ ಆಜ್ಞೆಯನ್ನು ನಾವು ಮೀರುತ್ತಾ ಇದ್ದೇವೆ. ಅದರಿಂದ ಭಗವಂತನಿಗೆ ನಮ್ಮ ಮೇಲೆ ಕೋಪವೇ ಬರ್ತದೆ. ಅದರಿಂದ ದೇವರು ಹೇಳಿದಾಗೆ ಮಾಡುವಂಥದ್ದು ಮತ್ತು ಪಾಪ ಪರಿಹಾರ ಆಗಲಿ, ಭಗವಂತ ಪ್ರೀತನಾಗಲಿ, ಅವ ಹೇಳಿದ ಕೆಲಸವನ್ನು ಮಾಡುತ್ತಾ ದೇವರ ಪೂಜೆಯನ್ನು ಮಾಡಿದರೆ ಆ ಭಕ್ತಿ ಅದು ಸಾತ್ವಿಕವಾದಂತಹ ಭಕ್ತಿ. ಹೀಗೆ ಭಕ್ತಿಯನ್ನು ಮಾಡಬೇಕು. ಬಹಳ
ಉತ್ತಮವಾದಂಥ ಉಪದೇಶವನ್ನೆಲ್ಲ ಕಪಿಲರೂಪಿ ಭಗವಂತ ದೇವಹೂತಿಗೆ ಮಾಡಿದ. ದೇವಹೂತಿಗೆ ಬಹಳ ಸಂತೋಷ ಆಯಿತು. ತತ್ವಜ್ಞಾನ ಉಂಟಾಗಿ ಅವಳು ಮೋಕ್ಷವನ್ನೇ ಕೊಡೆಗೆ ಪಡಿತಾಳೆ. ಅವಳು ಹೇಳ್ತಾಳೆ ಅಂತೆ, ಎಷ್ಟು ಅನುಗ್ರಹ ಮಾಡಿದ ಭಗವಂತ ನನಗೆ. ಸಮಗ್ರ ಭೂಮಂಡಲವನ್ನೇ ತನ್ನ ಉದರದಲ್ಲಿ ಧರಿಸಿದಂತಹ ಭಗವಂತ ನನ್ನ ಉದರವನ್ನು ಪ್ರವೇಶ ಮಾಡಿ ನನಗೆ ಮಗನಾಗಿ ಬಂದು ಉಪದೇಶ ಮಾಡಿದ, ನನಗೆ ಮುಕ್ತಿಯನ್ನು ಕೊಟ್ಟ ಅಲ್ವೇ. ಎಂತಹ ಭಗವಂತನ ಭಕ್ತರ ಮೇಲೆ ಕಾರುಣ್ಯ ಅಂತ ಬಹಳ ಸಂತೋಷಪಟ್ಟಳು ಅಂತೆ. ಈ ವಿಷಯದಲ್ಲಿ ನಮ್ಮ ಗುರುಗಳು ಪೇದಾವರ ಶ್ರೀಗಳವರು ಹೇಳ್ತಾ ಇದ್ರು ಒಂದು ಕತೆ, ಭಕ್ತರ ಮಹತ್ವವನ್ನು ವರ್ಣನೆ ಮಾಡಲಿಕ್ಕೆ ಕತೆ. ಜಗತ್ತಿನಲ್ಲಿ ಅತ್ಯಂತ ದೊಡ್ಡದಾದ ವಸ್ತು ಯಾವುದು ಅಂತ ಒಬ್ಬ ಕೇಳಿದ ಅಂತೆ. ಒಬ್ಬ ಹೇಳ್ತಾನೆ, ಆಕಾಶವೇ ದೊಡ್ಡದಾದ ವಸ್ತು ಅಂತ. ಆಕಾಶಕ್ಕಿಂತ ದೊಡ್ಡದಾದ ವಸ್ತು ಯಾವುದಿದೆ? ಎಲ್ಲಿ ನೋಡಿದರೂ ಆಕಾಶವೇ. ಇನ್ನೊಬ್ಬನಿಗೆ ಅದಕ್ಕೆ ಮನಸ್ಸಿಗೆ ಬಂದಿಲ್ಲ ಅದು. ಇಲ್ಲ, ಆಕಾಶವನ್ನು ಮುಚ್ಚುವಂಥದ್ದು ಯಾವುದು? ಮೋಡ. ಮೋಡ ಆಕಾಶವನ್ನು ಮುಚ್ಚಿಯೇ ಬಿಡುತ್ತದೆ. ಆದ್ದರಿಂದ ಆಕಾಶಕ್ಕಿಂತಲೂ ದೊಡ್ಡದು ಯಾವುದು? ಅದು ಮೋಡ ಅಂತ. ಇನ್ನೊಬ್ಬ ಅಲ್ಲ ಇದ್ದವನಿಗೆ ಸಮಾಧಾನ ಆಗಿಲ್ಲ. ಮೋಡ ಅದನ್ನು ಗಾಳಿ ಜೋರಾಗಿ ಗಾಳಿ ಬೀಸಿದ್ರೆ ಮೋಡ ಚದುರಿ ಹೋಗಿಬಿಡ್ತದೆ. ನಾವೆಲ್ಲ ಅಂದುಕೊಂಡಿರ್ತೇವೆ, ಇವತ್ತು ಬಹಳ ಮೋಡ ಇದೆ, ಇವತ್ತು ಮಳೆ ಬರ್ತದೆ ಅಂತ. ಸ್ವಲ್ಪವೇ ಕ್ಷಣದಲ್ಲಿ ಜೋರಾಗಿ ಗಾಳಿ ಬಂತು, ಆ ಇದ್ದ ಮೋಡ ಎಲ್ಲಿಗೂ ಹೋಯಿತು, ಮಳೆಯೇ ಇಲ್ಲ, ಏನೂ ಇಲ್ಲ. ಆದ್ದರಿಂದ ಮೋಡಕ್ಕಿಂತಲೂ ದೊಡ್ಡದು ಅದು ಗಾಳಿ. ಇನ್ನೊಬ್ಬ ಹೇಳಿದ, ಇಲ್ಲ, ಗಾಳಿಗಿಂತಲೂ ದೊಡ್ಡದು ಪರ್ವತ. ಯಾಕೆ ಅಂದರೆ ಪರ್ವತದ ಮುಂದೆ ಗಾಳಿಯ ಆಟ ಏನೂ ನಡೆಯುವುದಿಲ್ಲ. ಎಷ್ಟು ಗಾಳಿ ಬಂದರೂ ಪರ್ವತ ಇದ್ದಲ್ಲೇ ಇರ್ತದೆ. ಆದ್ದರಿಂದ ಗಾಳಿಗಿಂತ ದೊಡ್ಡದು ಅದು ಪರ್ವತ. ಇನ್ನೊಬ್ಬನಿಗೆ ಸಮಾಧಾನ ಆಗಲಿಲ್ಲ. ಅವ ಹೇಳಿದ, ಈ ಪರ್ವತವನ್ನು ಹೊತ್ತುಕೊಂಡದ್ದು ಯಾರು? ಅದು ಭೂಮಿ. ಪರ್ವತಕ್ಕಿಂತಲೂ ದೊಡ್ಡದು ಭೂಮಿ ಅಂತ. ಇನ್ನೊಬ್ಬನಿಗೆ ಸಮಾಧಾನ ಆಗಲಿಲ್ಲ. ಅವ ಹೇಳಿದ, ಭೂಮಿಗಿಂತಲೂ ದೊಡ್ಡದು ಯಾವುದು ಅಂದರೆ ಅದು ಭಗವಂತ. ಸಮಗ್ರ ಬ್ರಹ್ಮಾಂಡವನ್ನು ತನ್ನ ಉದರದಲ್ಲಿ ಧರಿಸಿಕೊಂಡಿದ್ದಾನೆ ಅಲ್ಲ ಭಗವಂತ. ಹಾಗಾದರೆ ಭಗವಂತನೇ ದೊಡ್ಡವ ಅಂತ. ಎಲ್ಲ ಸಂವಾದವನ್ನು ಕೇಳಿದ ಭಗವಂತ ಕೊನೆಗೆ ಬಂದ ಅಂತ. ನನಗೆ ಸಮಾಧಾನ ಆಗಲಿಲ್ಲ ಇದು ಅಂತ ಹೇಳಿದ ಭಗವಂತ. ನನಗಿಂತಲೂ ದೊಡ್ಡವ ಯಾರು ಅಂದರೆ ಸಮಗ್ರ ಭೂಮಂಡಲವನ್ನೇ ತನ್ನ ಉದರದಲ್ಲಿ ಧರಿಸಿದ ನನ್ನನ್ನೇ ತನ್ನ ಹೃದಯದಲ್ಲಿ ಧರಿಸಿದ್ದಾನಲ್ಲ ಭಕ್ತ, ಅವನೇ ದೊಡ್ಡವ ಅಂತ ಹೇಳಿದ. ಅಂದರೆ ಭಗವಂತನನ್ನೇ ಭಕ್ತ ತನ್ನ ಹೃದಯದಲ್ಲಿ ಧರಿಸಿಕೊಂಡಿರುತ್ತಾನೆ. ಆದ್ದರಿಂದ ಅಂತಹ ದೇವಹೂತಿ ಎಷ್ಟು ಧನ್ಯಳು ಅಂದರೆ ಈ ಭಗವಂತನೇ ತನ್ನ ಉದರದಲ್ಲಿ ಧರಿಸಿಕೊಂಡು ಬಿಟ್ಟಿದ್ದಾಳೆ ಅವಳು. ಅಂತಹ ಭಗವಂತ ತನಗೆ ಮಗನಾಗಿ ಬಂದು ಅಷ್ಟೆಲ್ಲ ಉಪದೇಶವನ್ನು ಮಾಡಿದ್ದಾನೆ. ಆ ದೇವಹೂತಿಗೆ ಮೋಕ್ಷವೂ ಕೂಡ ಪ್ರಾಪ್ತಿಯಾಯಿತು. ಯೈದಂ ಅನುಶೃಣೋತಿ ಯೋಭಿದತ್ತೆ ಕಪಿಲ ಮುನೇಹಿ ಮತಮಾತ್ಮ ಯೋಗಗೂಹ್ಯಂ ಭಗವತಿ ಕೃತದೀಹಿ ಸುಪರ್ಣಕೇತಾವು ಉಪಲಭತೆ ಭಗವತ್ ಪದಾರವಿಂದಂ. ಕೊನೆಗೆ ಫಲಸ್ತುತಿ ಹೇಳ್ತಾರೆ ಭಾಗವತದಲ್ಲಿ. ಯಾರು ಈ ಕರ್ದಮ ಮತ್ತು ದೇವಹೂತಿಯ ಸಂವಾದವನ್ನು ಕೇಳ್ತಾರೋ ಅವರು ಭಗವತ್ ಉಪಲಭತೆ ಭಗವತ್ ಪದಾರವಿಂದಂ, ಭಗವಂತನ ಪಾದವನ್ನೇ ಹೊಂದುತ್ತಾರೆ ಅಂತೆ. ಅಷ್ಟು ಈ ಕಥೆಗೆ ಮಹತ್ವ ಇದೆ. ಇದು ಮೂವರಲ್ಲಿ ಸ್ವಯಂಭುವ ಮನಗಳು ಮತ್ತು ಶತರೂಪಾದೇವಿಯರ ಮೂವರಲ್ಲಿ ಹೆಣ್ಣು ಮಕ್ಕಳಲ್ಲಿ ದೇವಹೂತಿಯ ಕಥೆ ಹೇಳಿದ್ದರು. ಇನ್ನೊಬ್ಬಳು ಆಕೂತಿ. ಆಕೂತಿಯನ್ನು ರುಚಿ ಪ್ರಜಾಪತಿಗಳಿಗೆ ಮದುವೆ ಮಾಡಿಕೊಟ್ರು. ಅವರಲ್ಲಿ ಯಜ್ಞನಾಮಕ ಭಗವಂತನೇ ಅವತಾರ ಮಾಡಿ ಬಂದ ಅಂತ. ಇನ್ನೊಬ್ಬಳು ಹೆಣ್ಣು ಮಗಳು ಪ್ರಸೂತಿ ಅಂತ ಹೆಸರು. ಆ ಪ್ರಸೂತಿಯನ್ನು ದಕ್ಷ ಪ್ರಜಾಪತಿಗೆ ಮದುವೆ ಮಾಡಿಕೊಟ್ರು. ದಕ್ಷ ಪ್ರಜಾಪತಿಗೆ ಮದುವೆ ಮಾಡಿಕೊಟ್ಟಿದ್ದು. ದಕ್ಷ ಬ್ರಹ್ಮದೇವರ ಅಂಗುಷ್ಟದಿಂದ ಹುಟ್ಟಿದವ. ಆ ದಕ್ಷ ಪ್ರಜಾಪತಿಗೆ
ಸ್ವಯಂಭುವ ಮನುಗಳು ಪ್ರಸೂತಿಯನ್ನು ಮದುವೆ ಮಾಡಿಕೊಟ್ರು. ಆ ಪ್ರಸೂತಿಯಲ್ಲಿ 16 ಹೆಣ್ಣು ಮಕ್ಕಳು ಹುಟ್ಟಿದ್ದರು. ಅದರಲ್ಲಿ ಒಬ್ಬಳು ಸತೀದೇವಿ. ಆ ಸತೀದೇವಿಯನ್ನು ಯಾರಿಗೆ ಮದುವೆ ಮಾಡಿಕೊಟ್ರು ಅಂದರೆ ರುದ್ರದೇವರಿಗೆ ಮದುವೆ ಮಾಡಿಕೊಟ್ರು. ರುದ್ರದೇವರಿಗೆ ಸತಿಯಲ್ಲಿ ಯಾವುದೇ ಮಕ್ಕಳಾಗಲಿಲ್ಲ. ಈ ಕಥೆ ಏನು ಅಂತ ನಮಗೆ ಹೇಳಬೇಕು ಅಂತ ವಿದುರ ಮೈತ್ರೇಯರಲ್ಲಿ ಕೇಳಿದ. ಬೇರೆ ಎಲ್ಲರಿಗೂ ಸಂತತಿ ಆಯಿತು, ಸತೀದೇವಿಯರಿಗೆ ರುದ್ರದೇವರಲ್ಲಿ ಸಂತಾನ ಭಾಗ್ಯ ಆಗಲಿಲ್ಲ, ಯಾಕೆ ಅಂತ ಅದರ ಕಥೆಯನ್ನು ಹೇಳ್ತಾ ಇದ್ದ. ಒಮ್ಮೆ ದೊಡ್ಡ ಒಂದು ಸತ್ರ, ಆ ಸತ್ರದಲ್ಲಿ ಎಲ್ಲರೂ ಕೂಡ ಭಾಗವಹಿಸಿದ್ದಾರೆ. ಬ್ರಹ್ಮದೇವರು ಬಂದಿದ್ದಾರೆ, ರುದ್ರದೇವರು ಬಂದಿದ್ದಾರೆ, ಎಲ್ಲ ಪ್ರಜಾಪತಿಗಳು ಬಂದಿದ್ದಾರೆ, ಎಲ್ಲರೂ ಇದ್ದಾರೆ. ಆ ಸಂದರ್ಭದಲ್ಲಿ ಎಲ್ಲರೂ ಬಂದರು. ಕೊನೆಗೆ ದಕ್ಷ ಪ್ರಜಾಪತಿ ಬಂದ. ದಕ್ಷ ಪ್ರಜಾಪತಿ ಬಂದಾಗ ಅವನಿಗೆ ಒಂದು ಸ್ಥಾನ, ಅದು ದೊಡ್ಡ ಸ್ಥಾನ. ಪ್ರಜಾಪತಿ ಅಂತ ಹೇಳಿದ್ರೆ ದೊಡ್ಡ ಒಂದು ಅಧಿಕಾರ. ಅವ ಬಂದಾಗ ಎಲ್ಲರೂ ಎದ್ದು ನಿಂತು ಗೌರವವನ್ನು ಕೊಟ್ಟರು. ಬ್ರಹ್ಮದೇವರು ಎದ್ದಿಲ್ಲ, ಯಾಕೆಂದರೆ ಅವರು ಬ್ರಹ್ಮದೇವರು ದಕ್ಷನ ತಂದೆ, ಎದ್ದಿಲ್ಲ. ಅವರ ಪಕ್ಕದಲ್ಲಿ ರುದ್ರದೇವರು ಕೂತಿದ್ದರು, ಅವರು ಕೂಡ ಎದ್ದಿಲ್ಲ. ದಕ್ಷನಿಗೆ ಸಿಟ್ಟು ಬಂತು. ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಿದ್ದು ರುದ್ರದೇವರಿಗೆ, ಆದರೆ ರುದ್ರ ಅಳಿಯ ಆಗಬೇಕು. ಆದರೂ ನಾನು ಬಂದಾಗ ರುದ್ರ ಎದ್ದು ನಿಂತಿಲ್ಲ. ಎಷ್ಟು ಸಿಟ್ಟು ಬಂತು. ಘನಘೋರವಾದಂಥ ಗಲಾಟೆಯೇ ನಡೆದು ಹೋಯಿತು. ಅಲ್ಲಿ ಶಾಪ ಪ್ರತಿಶಾಪ ಎಲ್ಲ ಉಂಟಾಯಿತು. ದಕ್ಷಿಣ ಕಡೆಯವರು ಮತ್ತು ರುದ್ರದೇವರ ಕಡೆಯವರು ಎಲ್ಲ ಶಾಪವನ್ನೆಲ್ಲ ಕೊಟ್ಟರು. ಇದು ಯಾವುದು ಗೊತ್ತಿಲ್ಲದಂತೆ ರುದ್ರದೇವರು ಅಲ್ಲಿಂದ ವಿಮನಸ್ಕರಾದವಂತೆ ನಟನೆ ಮಾಡಿಕೊಂಡು ಹೊರಟು ಹೋದರು. ಆದರೆ ದಕ್ಷ ಮಾತ್ರ ಇದನ್ನು ಗಟ್ಟಿಯಾಗಿ ಇಟ್ಟುಕೊಂಡಿದ್ದ. ನನ್ನ ಅಳಿಯ ಅವಮಾನ ಮಾಡಿದ ಅಂತ. ರುದ್ರದೇವರನ್ನು ಅವಮಾನ ಮಾಡಬೇಕು ಅಂತ ಹೇಳಿಯೇ ಇನ್ನೊಂದು ದೊಡ್ಡ ಯಾಗವನ್ನು ಮಾಡಿದ ಅಂತ. ಇದು ದೇವರಿಗೆ ಪ್ರೀತಿಯಾಗಲಿ ಅಂತ ಮಾಡುವುದಲ್ಲ ಯಾಗ, ರುದ್ರದೇವರನ್ನು ಅವಮಾನ ಮಾಡಬೇಕು ಅಂತ ಯಾಗ. ಕೆಲವರು ಮಾಡ್ತಾ ಇರ್ತಾರೆ, ಅವನಿಗಿಂತಲೂ ದೊಡ್ಡದಾಗಿ ನಾನು ತೋರಿಸಿಕೊಳ್ಬೇಕು ಸಂಪತ್ತಿನ ದರ್ಪವನ್ನು ಅಂತ. ದೇವರಿಗೆ ಪ್ರೀತಿಯಾಗಿ ಮಾಡಬೇಕು ಅಂತಲ್ಲ, ಅವನಿಗಿಂತಲೂ ಉತ್ತಮ ಕಾರ್ಯವನ್ನು ನಾನು ಮಾಡಬೇಕು ಅಂತ ತೋರಿಸ್ತಾರೆ ಕೆಲವರು. ಹಾಗೆಯೇ ರುದ್ರದೇವರನ್ನು ಅವಮಾನ ಮಾಡಬೇಕು ಅಂತ ದೊಡ್ಡ ಒಂದು ಯಾಗ, ಆ ಯಾಗವನ್ನು ಮಾಡಿದ. ಯಾಗವನ್ನು ಮಾಡುವ ಮುಂಚಿತವಾಗಿ ಆಹ್ವಾನ ಕೊಡಬೇಕು, ಎಲ್ಲರಿಗೂ ಆಹ್ವಾನ ಕೊಟ್ಟ. ತನ್ನ ಮಗಳು ಸತೀದೇವಿ, ರುದ್ರದೇವರು ಅಳಿಯ, ಅವರಿಗೆ ಆಹ್ವಾನವೇ ಇಲ್ಲ ಅಂತ. ಆ ಬೃಹಸ್ಪತಿ ಸವ ಎಂಬ ಯಜ್ಞಕ್ಕೆ ತನ್ನ ಮಗಳು ಅಳಿಯನಿಗೆ ಆಹ್ವಾನವೇ ಇಲ್ಲ. ಎಲ್ಲರೂ ಹೋಗ್ತಾ ಇದ್ದಾರೆ. ಕೈಲಾಸ ಪರ್ವತದಲ್ಲಿ ಅವರಿಬ್ಬರು, ರುದ್ರದೇವರು ಪಾರ್ವತಿ ದೇವಿಯರು ನೋಡ್ತಾ ಇದ್ದಾರೆ ಅಂತೆ. ಸತೀದೇವಿಯರು ಎಲ್ಲರೂ ಹೋಗ್ತಾ ಇದ್ದಾರೆ. ಯಾಕೆ ಹೋಗ್ತಾ ಇದ್ದೀರಿ ಅಂತ ಸತೀದೇವಿಯರು ಬಂದು ಕೇಳಿದ್ರು. ಇಲ್ಲ, ನಿಮ್ಮ ಅಪ್ಪನ ಮನೆಯಲ್ಲಿ ದೊಡ್ಡ ಒಂದು ಬೃಹಸ್ಪತಿ ಸಭಾ ಅಂತ ಯಾಗ ನಡೀತಾ ಇದೆ, ಹೋಗ್ತಾ ಇದ್ದೇವೆ. ಮತ್ತೆ ಯಾಕೆ ಅಪ್ಪ ಹೇಳಲಿಲ್ಲ ನನಗೆ ಅಂತ ಸ್ವಲ್ಪ ತಲೆ ಕೆಡಿಸಿಕೊಂಡು ಗಂಡನಲ್ಲಿ ಹೇಳಿದ್ದಾಳೆ, ನಾವು ಹೋಗೋಣ ಅಂತ. ರುದ್ರದೇವರು ಹೇಳಿದ್ರು ಬೇಡ. ಅಲ್ಲ, ನೀವು ಬರದೇ ಇದ್ದರೆ ನಡೀತದೆ, ನಾನಂತೂ ಹೋಗ್ತೇನೆ, ಅಪ್ಪನ ಮನೆ ಹೋಗ್ತೇನೆ. ಅಲ್ಲ, ಆಹ್ವಾನ ಇಲ್ಲ ಅಲ್ವಾ, ಹೋಗುದು ಬೇಡ. ಸತೀದೇವಿಯರು ಹೇಳಿದ್ರು ಆಹ್ವಾನ ಇಲ್ಲದೆ 3 ಕಡೆ ಹೋಗಬಹುದು ಅಂತ. ಭರ್ತುಃ ಗುರೋಃ ದೇಹಕೃತಶ್ಚ ಕೇತನಂ ಅನಾಹುತಾಪಿ ಅಭಿಯಂತಿ ಶೌಹೃದಂ. ಎಲ್ಲಿ ಪ್ರೀತಿ ಇರುತ್ತದೋ ಅಲ್ಲಿ 3 ಕಡೆ ಆಹ್ವಾನ ಇಲ್ಲದೆ ಇದ್ದರೂ ಹೋಗಬಹುದು. ಭರ್ತುಃ ಗೃಹಂ, ಗಂಡನ ಮನೆಗೆ ಹೋಗಬೇಕು ಅಂತಾದರೆ ಆಹ್ವಾನ ಬೇಕಾಗಿಲ್ಲ. ತವರು ಮನೆ ಹೋದ ಹೆಂಡತಿ ಗಂಡನ ಮನೆಗೆ ಹೋಗಬೇಕು, ಗಂಡ ಕರೀಲಿ ಅಷ್ಟರವರೆಗೆ ಹೋಗುವುದಿಲ್ಲ ಅಂತ ಕೂಡಬಾರದು, ಹೋಗಿ ಬಿಡಬೇಕು. ಗುರುಗಳ ಮನೆಗೆ ಹೋಗಬೇಕು ಅಂತಾದರೆ ಆಹ್ವಾನ ಬೇಕಾಗಿಲ್ಲ. ಗುರುಗಳು ಒಳ್ಳೆಯ ಒಂದು ಕಾರ್ಯ ಮಾಡ್ತಾ ಇದ್ದಾರೆ ಅಂದರೆ ಅಲ್ಲಿಗೆ ಹೋಗಬೇಕು, ಗುರುಗಳ ಅನುಗ್ರಹ ಆಗ್ತದೆ. ಆಹ್ವಾನ ಕೊಟ್ಟಿಲ್ಲ ಅಂತ ಕೂಡಬಾರದು.
ದೇಹ ಕೃತಶ್ಚ ಕೇತನಂ, ದೇಹವನ್ನು ಕೊಟ್ಟ ತಂದೆ. ತಂದೆಯ ಮನೆಯಲ್ಲಿ ಕಾರ್ಯಕ್ರಮ ಆದರೆ ಅಲ್ಲಿ ಪ್ರೀತಿ ಇದ್ದರೆ ಅಲ್ಲಿಗೆ ಹೋಗಬೇಕು, ಆಹ್ವಾನ ಬೇಕಾಗಿಲ್ಲ. ರುದ್ರದೇವರು ಹೇಳಿದರು, ವಿಷಯ ಸತ್ಯ. ತಯೋದಿತಂ ಶೋಭನಮೇವ ಶೋಭನೆ ಅನಾಹುತ ಅಪಿ ಅಭಿಯಂತಿ ಬಂಧುಷು. ಇಂತಹವರ ಮನೆಗೆ ಹೋಗಬಹುದು, ನೀನು ಹೇಳಿದ್ದು ವಿಷಯ ಸತ್ಯ. ಆದರೆ ತಂದೆಯ ಮನೆಗೆ ಹೋಗಬೇಕು ಅಂತಾದರೆ ಅಲ್ಲಿ ಪ್ರೀತಿ ಇಲ್ಲ, ಹೋಗಬೇಡ. ಸತೀದೇವಿ ಕೂಡಲೇ ಪ್ರಶ್ನೆ ಮಾಡಿದ್ಲು, ಪ್ರೀತಿ ಇಲ್ಲ ಅಂತಾರೆ ಯಾಕೆ ಪ್ರೀತಿ ಇಲ್ಲ ಅಂತಾಯಿತು? ನಿಮ್ಮಿಂದ ತಾನೇ ಅಂತ ಶುರು ಮಾಡಿದ್ಲು. ನಮ್ಮ ತಂದೆಯವರು ಸಭೆಗೆ ಬಂದಾಗ ಎಲ್ಲರೂ ಎದ್ದು ನಿಂತಾಗ ನೀವು ಯಾಕೆ ಎದ್ದು ನಿಂತು ಗೌರವವನ್ನು ಕೊಟ್ಟಿಲ್ಲ? ಕೊಡಬೇಕಿತ್ತು, ಕೊಟ್ಟಿಲ್ಲ ಯಾಕೆ? ಆದ್ದರಿಂದಲೇ ಅಲ್ಲಿ ಪ್ರೀತಿ ಇಲ್ಲ ಅಂತಾಯಿತು, ಆಹ್ವಾನ ಕೊಟ್ಟಿಲ್ಲ. ಎಷ್ಟು ಇದ್ದರೂ ದೊಡ್ಡವರು ತಾನೇ, ಹೋಗೋಣ. ಆಗ ರುದ್ರದೇವರು ಉತ್ತರ ಹೇಳಿದ್ರು, ಯಾಕೆ ಎದ್ದು ನಿಂತು ಗೌರವ ಕೊಟ್ಟಿಲ್ಲ? ಒಬ್ಬರು ಬಂದಾಗ ನಾವು ಎದ್ದು ನಿಲ್ಲುವಂಥದ್ದು, ಅವರಿಗೆ ನಮಸ್ಕಾರ ಮಾಡುವಂಥದ್ದು, ಗೌರವವನ್ನು ಕೊಡುವಂಥದ್ದು ಯಾವಾಗ, ಯಾರಿಗೆ? ರುದ್ರದೇವರು ಮನೋಜ್ಞವಾಗಿ ಹೇಳ್ತಾರೆ, ಪ್ರತ್ಯುದ್ಗಮ ಪ್ರಶ್ರಯಣಾಭಿವಾದನಂ ವಿಧೀಯತೆ ಸಾಧುಮಿತ ಸುಮಧ್ಯಮೇ ಪ್ರಾಜ್ಞೈ ಪರಸ್ಮೈ ಪುರುಷಾಯ ಚೇತಸ ಗುಹಾಶಾಯೈವ ನ ದೇಹ ಮಾನಿನೇ. ಒಬ್ಬರು ಬಂದಾಗ ಎದ್ದು ನಿಂತು ಗೌರವವನ್ನು ಕೊಡೋದು, ಅವರಿಗೆ ನಮಸ್ಕಾರ ಮಾಡೋದು, ಇದು ಯಾರಿಗೆ? ಆ ದೇಹಕ್ಕೆ ಅಲ್ಲ, ಆ ಶರೀರಕ್ಕೋ ಅಲ್ಲ. ಶರೀರದ ಒಳಗೆ ಇರುವ ಜೀವಾತ್ಮನಿಗೋ ಅಲ್ಲ. ಗುಹಾಶಯಾಯೈವ ನ ದೇಹ ಮಾನಿನೇ, ಆ ಜೀವಾತ್ಮನ ಒಳಗೆ ಇರುವ ಪರಮಾತ್ಮನಿಗೆ ಗೌರವವನ್ನು ಕೊಡೋದು. ಇದು ಎಲ್ಲರೂ ಕೂಡ ತಿಳ್ಕೊಳ್ಬೇಕು. ನಮಸ್ಕಾರ ಮಾಡುವವರು ತಿಳ್ಕೊಳ್ಬೇಕು, ನಮಸ್ಕಾರ ಮಾಡಿಸಿಕೊಳ್ಳುವವರು ತಿಳ್ಕೊಳ್ಬೇಕು ಅಂತ. ಸರಿ, ದಕ್ಷ ಪ್ರಜಾಪತಿ ಎಷ್ಟಿದ್ರು ಮಾವ, ಅವರಿಗೆ ನಮಸ್ಕಾರ ಮಾಡಬೇಕಾಗಿಲ್ಲ ನೀವು. ಅವರ ಒಳಗೆ ಭಗವಂತ ಇದ್ದಾನೆ ಅಂತ ತಿಳ್ಕೊಂಡು ಎದ್ದು ನಿಂತು ಗೌರವ ಕೊಡಬೇಕಿತ್ತಲ್ವೇ? ಆಗ ರುದ್ರದೇವರು ಹೇಳಿದರು, ದಕ್ಷ ಪ್ರಜಾಪತಿಯ ಒಳಗೆ ದೇವರೇ ಇದ್ದಿಲ್ಲ ಅಂತ ಹೇಳಿದರು. ಯಾಕೆ ಅಂದರೆ ಅದು ದ್ವೇಷಪೂರಿತವಾದಂತಹ ಮನಸ್ಸು, ಅಹಂಕಾರ ತುಂಬಿಬಿಟ್ಟಿತ್ತು. ಆದ್ದರಿಂದ ಅಲ್ಲಿ ದೇವರನ್ನೇ ಕಾಣಲಿಲ್ಲ ನಾನು. ಪಕ್ಕದಲ್ಲೇ ಬ್ರಹ್ಮದೇವರಿದ್ದರು, ಶುದ್ಧವಾದಂತಹ ಪ್ರತೀಕ ಅದು. ಅಂತಹ ಬ್ರಹ್ಮದೇವರಲ್ಲಿ ನಾನು ಭಗವಂತನನ್ನು ಆರಾಧನೆ ಮಾಡ್ತಾ ಇದ್ದೆ, ಸಮಾಧಿ ಅವಸ್ಥೆಯಲ್ಲೇ ಇದ್ದೆ. ಹೊರಗಿನ ಪ್ರಪಂಚದ ಅರಿವು ನನಗೆ ಇದ್ದಿಲ್ಲ. ಬೇರೆ ಎಲ್ಲಿ ದೇವರ ಆರಾಧನೆ ಮಾಡಿದರೂ ಕೂಡ ದುಷ್ಟರು ಬಂದು ಆಕ್ರಮಣ ಮಾಡ್ತಾರೆ ಅಂತೆ. ವಾಯುದೇವರ ಒಳಗೆ ಭಗವಂತನನ್ನು ಆರಾಧನೆ ಮಾಡಿದರೆ ದುಷ್ಟರು ಬರಲಿಕ್ಕೆ ಸಾಧ್ಯವೇ ಆಗುವುದಿಲ್ಲ. ಅವರಿಗೆ ಹೆಸರು, ವಾಯುದೇವರಿಗೆ ಬ್ರಹ್ಮದೇವರಿಗೆ ಹೆಸರು ಆಕಣಾಶ್ಮ ಸಮ ಅಂತ, ಬಂಡೆಕಲ್ಲಿಗೆ ಸಮ ಅಂತೆ ಅವರು. ಮಣ್ಣಿನ ಹೆಂಟೆಗಳನ್ನು ಬಂಡೆಕಲ್ಲಿಗೆ ಹೊಡೆದ್ರೆ ಬಂಡೆಕಲ್ಲಿಗೆ ಏನಾಗುವುದಿಲ್ಲ, ಮಣ್ಣಿನ ಹೆಂಟೆ ಪುಡಿ ಪುಡಿ ಆಗಿ ಬಿಡುತ್ತದೆ. ಹಾಗೆಯೇ ಯಾವ ದುಷ್ಟರು ಕೂಡ ಆಕ್ರಮಣ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಆದ್ದರಿಂದ ಶುದ್ಧವಾದಂಥ ಪ್ರತೀಕ ಅಂದರೆ ವಾಯುದೇವರು, ಬ್ರಹ್ಮದೇವರು. ಅವರ ಒಳಗೆ ನಾನು ದೇವರನ್ನು ಕಂಡು ಆರಾಧನೆ ಮಾಡ್ತಾ ಇದ್ದೆ. ಇಷ್ಟು ಹೇಳಿದರೂ ಕೂಡ ಸತೀದೇವಿಯರಿಗೆ ಅಪ್ಪನ ಮನೆಯ ಬಯಕೆ ಬಿಟ್ಟಿಲ್ಲ. ಮತ್ತೆ ಪ್ರಶ್ನೆ ಮಾಡುತ್ತಾಳೆ, ಏನೇ ಆಗಲಿ ನಾನಂತೂ ಹೋಗ್ತೇನೆ ಅಂತ. ನಿರ್ವಿಶತಿ ಪ್ರವಿಶತಿ ಅಂತ. ಒಮ್ಮೆ ಬಾಗಿಲವರೆಗೆ ಹೋಗ್ತಾಳೆ ಅಂತೆ, ಇಲ್ಲ ಗಂಡನ ಮಾತನ್ನು ಮೀರಬಾರದು ಅಂತ ಮತ್ತೆ ಒಳಗೆ ಬರ್ತಾಳೆ ಅಂತೆ. ಮತ್ತೆ ತಂದೆಯ ಮನೆಯ ಆಸೆ ಆಯಿತು, ನಾನು ಹೋಗಬೇಕು, ಎಲ್ಲರೂ ಅಲ್ಲಿ ಬಂದಿರ್ತಾರೆ, ಅಲ್ಲಿಗೆ ಹೋಗಬೇಕು ಅಂತ ಮತ್ತೆ ಬಾಗಿಲವರೆಗೆ ಹೋಗ್ತಾಳೆ. ಇಷ್ಟು ಚಂಚಲ ಮನಸ್ಸಿನಿಂದ ರುದ್ರದೇವರ ಮಾತನ್ನು ತಿರಸ್ಕಾರ ಮಾಡಿ ಅಲ್ಲಿಗೆ ಹೋಗಿ ಬಿಟ್ಲು. ಅಲ್ಲಿ ಹೋಗಿ ನೋಡಿದಾಗ ರುದ್ರದೇವರಿಗೆ ಆಹುತಿಯನ್ನೇ ಕೊಟ್ಟಿರೋದಿಲ್ಲ, ಯಾರೂ ಮಾತನಾಡಲಿಕ್ಕೆ ಬಂದಿಲ್ಲ. ದೊಡ್ಡ ಅವಮಾನ ಆಯಿತು. ತನಗೆ ಅವಮಾನ ಆದರೂ ನಡೀತದೆ, ಪತಿದೇವರಿಗೆ ಅವಮಾನ ಆಯಿತಲ್ಲ,
ಎಲ್ಲರಿಗೂ ಇಂದ್ರಾಯ ಸ್ವಹ ಅಗ್ನಯ ಸ್ವಹ ಎಲ್ಲರಿಗೂ ಆಹುತಿ ಇದೆ, ತನ್ನ ಗಂಡನಿಗೆ ಮಾತ್ರ ಆಹುತಿಯೇ ಇಲ್ಲ. ಈ ಅವಮಾನ ಮಾಡಬೇಕು ಅಂತ ಹೇಳಿಯೇ ಯಾಗವನ್ನು ಇಟ್ಟಿತ್ತು. ಆಗ ಆ ಸತೀದೇವಿ ಯೋಗಾಗ್ನಿಯನ್ನು ಸೃಷ್ಟಿ ಮಾಡಿ ಅದರಲ್ಲಿಯೇ ಆತ್ಮಾಹುತಿಯನ್ನು ಮಾಡಿಕೊಳ್ಳುತ್ತಾಳೆ ಅಂತ. ಈ ವಿಷಯ ಅಲ್ಲಿಗೆ ಹೋಯಿತು. ರುದ್ರದೇವರಿಗೆ ಗೊತ್ತಾಯಿತು. ರುದ್ರದೇವರು ಒಂದು ಜಟೆಯಿಂದ ವೀರಭದ್ರನನ್ನು ಸೃಷ್ಟಿ ಮಾಡಿ ಅವನನ್ನು ಕಳಿಸಿದ್ದರು ಅಂತ. ಅವ ಯಾಗವನ್ನೆಲ್ಲ ಧ್ವಂಸ ಮಾಡಿದ. ದಕ್ಷ ಯಜ್ಞ ಎಲ್ಲ ನಿಂತು ಹೋಯಿತು. ದಕ್ಷನನ್ನು ಕೊಲ್ಲಬೇಕು ಅಂದರೆ ಸಾಧ್ಯ ಆಗಲಿಲ್ಲ. ರುದ್ರದೇವರೇ ಬಂದರು. ರುದ್ರದೇವರಿಗೂ ಸಾಧ್ಯ ಆಗಲಿಲ್ಲ ಅಂತ. ಆಗ ರುದ್ರದೇವರು ಪ್ರಾರ್ಥನೆ ಮಾಡಿಕೊಂಡರು, ನಾನು ಕೊಡುವ ಇದು ಭಗವಂತನಿಗೆ ಕೊಡುವ ಆಹುತಿ ಅಂತ ಹೇಳಿ ದಕ್ಷನನ್ನು ಮುಗಿಸಿದ್ದರು. ತಲೆ ಕಡಿದು ಹಾಕಿದ್ದರು. ಯಾಗ ಪೂರ್ತಿಯಾಗಿ ನಿಂತು ಹೋಯಿತು. ದೇವತೆಗಳೆಲ್ಲ ಬ್ರಹ್ಮದೇವರ ಮುಂದೆ ಹೋಗಿ ಪ್ರಾರ್ಥನೆ ಮಾಡಿಕೊಂಡ್ರು. ಬ್ರಹ್ಮದೇವರು ಮತ್ತೆ ರುದ್ರದೇವರ ಬಳಿಗೆ ಹೋದರು. ಏನಾದರೂ ಮಾಡಿ ಯಾಗ ಅದು ಮುಂದುವರಿಬೇಕು ಅಂತ. ಆಯಿತು ಅಂತ ರುದ್ರದೇವರು ಬಂದರು. ಯಾವಾಗ ರುದ್ರದೇವರು ಬಂದರು, ಆ ದಕ್ಷನಿಗೆ ಆಡಿನ ತಲೆಯನ್ನು ಸೇರಿಸಿದ್ರು. ಅವ ಎದ್ದು ಕೂತ ಅಂತೆ. ಹಿಂದಿನ ದರ್ಪ ಅಹಂಕಾರ ಎಲ್ಲ ನಾಶ ಆಗಿತ್ತು. ರುದ್ರದೇವರಲ್ಲಿ ಬೇಡಿಕೊಂಡ. ಯಾವಾಗ ರುದ್ರದೇವರು ಬಂದರು ಆಗ ಭಗವಂತನು ಕೂಡ ಎದ್ದು ಬಂದಂತೆ. ನಾರಾಯಣ ಕೂಡ ಬಂದ. ನಾರಾಯಣ ಬಂದಾಗ ಎಲ್ಲರೂ ಎದ್ದು ನಿಂತರು, ಗೌರವ ಕೊಟ್ಟರು. ಅಂತೂ ಯಾಗ ಅದು ಸಂಪೂರ್ಣ ಆಯಿತು. ಭಗವಂತ ಮೊದಲಿಗೆ ಬಂದಿದ್ದಿಲ್ಲ ಅಂತ. ಎಲ್ಲಿ ತನ್ನ ಭಕ್ತನಾದ ರುದ್ರದೇವರಿಗೆ ಆಹುತಿ ಇಲ್ಲವೋ ಅಲ್ಲಿ ದೇವರು ಕೂಡ ಬರುವುದಿಲ್ಲ. ಎಲ್ಲಿ ರುದ್ರದೇವರು ಬಂದರು ಮತ್ತೆ ಯಾಗ ನಡೀತು, ರುದ್ರದೇವರಿಗೆ ಆಹುತಿ ಕೊಟ್ಟರು, ಆಗ ಭಗವಂತ ಕೂಡ ಬಂದ. ಭಗವಂತ ನಾರಾಯಣ ಯಾವಾಗ ಬಂದನೋ ಆವಾಗ ಎಲ್ಲರೂ ಎದ್ದು ನಿಂತು ಗೌರವವನ್ನು ಕೊಟ್ಟರು. ವಿಷ್ಣುವಿನ ಸರ್ವೋತ್ತಮತ್ವ ಅಲ್ಲಿ ಸಿದ್ಧಿ ಆಯಿತು. ಹೀಗೆ ದಕ್ಷ ಯಜ್ಞದ ಕಥೆ. ಅಂತೂ ರುದ್ರದೇವರಿಗೆ ಸತೀದೇವಿಯಲ್ಲಿ ಮಕ್ಕಳಾಗಲಿಲ್ಲ. ಮತ್ತೆ ಪರ್ವತರಾಜನ ಮಗಳಾಗಿ ಹುಟ್ಟಿ ಬಂದು ಮತ್ತೆ ರುದ್ರದೇವರನ್ನೇ ಬಯಸಿ ಮದುವೆಯಾಗಿ ಮಕ್ಕಳನ್ನು ಪಡೆದುಕೊಂಡ ಕಥೆಯನ್ನು ವಿದುರನಿಗೆ ಮೈತ್ರೇಯರು ಹೇಳಿದ್ದರು. ಇನ್ನು ಧ್ರುವ ಮಹಾರಾಜನ ಕತೆ. ಮೂವರು ಹೆಣ್ಣು ಮಕ್ಕಳ ಕಥೆ ಆಯಿತು. ಉತ್ತಾನಪಾದ ಮತ್ತು ಪ್ರಿಯವ್ರತ ಅಂತ ಇಬ್ಬರು ಗಂಡು ಮಕ್ಕಳು. ಅದರಲ್ಲಿ ಉತ್ತಾನಪಾದನಿಗೆ ಇಬ್ಬರು ಹೆಣ್ಣು ಮಕ್ಕಳು, ಹೆಂಡತಿಯರು ಸುರುಚಿ ಸುನೀತಿ ಅಂತ. ಸುನೀತಿಯ ಮಗನೇ ಧ್ರುವ. ಆ ಧ್ರುವ ತಂದೆಯ ತೊಡೆಯನ್ನು ಏರಿ ಕೂತಾಗ ಆ ಸುರುಚಿ ಹೇಳ್ತಾಳೆ, ತಂದೆಯನ್ನು ನನ್ನ ಮಗನಿಗೆ ಮಾತ್ರ ತೊಡೆಯನ್ನು ಏರುವ ಅಧಿಕಾರ, ನೀನು ಕೆಳಗೆ ಇಳಿ ಅಂತ. ತಂದೆನೂ ಕೂಡ ಸುಮ್ಮನೆ ಆಗುತ್ತಾನೆ. ಧ್ರುವ ಪಾಪ ಅಳುಕೊಂಡು ಕೆಳಗೆ ಬರ್ತಾನೆ. ನಿನಗೆ ಏನಾದರೂ ತಂದೆಯ ತೊಡೆಯನ್ನು ಏರಬೇಕು ಅಂತಾದರೆ ನೀನು ಕಾಡಿಗೆ ಹೋಗಿ ತಪಸ್ಸು ಮಾಡಿ ಮತ್ತೆ ನನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬರಬೇಕು, ಆಗ ಮಾತ್ರ ತಂದೆಯ ತೊಡೆಯನ್ನು ಏರಬಹುದು ಅಂತ. ಪಾಪ ಮಗು ಬಂದು ಅಮ್ಮನ ಬಳಿ ಹೇಳುತ್ತದೆ ಅಳುಕೊಂಡು ಬಂದು. ಆಗ ತಾಯಿಯಾದವಳು ಉಪದೇಶ ಮಾಡಿದ್ದೇನು, ಮಾಮಂಗಲಂ ಪರೇಶು ಸಂಸ್ಥಾಹ ತಾತ ಪರೇಶು ಸಂಸ್ಥಾಹ. ಆ ತಾಯಿ ನಿನಗೆ ಅವಮಾನ ಮಾಡಿದ್ಲಲ್ಲ, ನೀನು ಯಾವತ್ತೂ ಅವಳಿಗೆ ಕೇಡನ್ನು ಬಯಸಬೇಡ. ಇದು ಸುನೀತಿಯ ಉಪದೇಶ. ಆ ಸುರುಚಿ ಹೇಳಿದ್ದಾಳಲ್ಲ, ನೀನು ಹಾಗೆ ಮಾಡುವಂತ ಸಣ್ಣ ಪುಟ್ಟ ಮಗು 5 ವರ್ಷದ ಮಗುವನ್ನು ಕಾಡಿಗೆ ಕಳಿಸಿದ್ಲು ಅಂತೆ, ದೇವರನ್ನು ನೋಡಿಕೊಂಡು ಬಾ ಅಂತ. ಪಾಪ ಮಗು ಹೊರಟಿತು. ದಾರಿಯಲ್ಲಿ ನಾರದರು ಬಂದರು. ಎಲ್ಲಿಗೆ ಹೋಗ್ತಾ ಇದ್ದಿ? ದೇವರನ್ನು ನೋಡಲಿಕ್ಕೆ ಹೋಗ್ತಾ ಇದ್ದೇನೆ. ಹೋಗಬೇಡ, ಕಷ್ಟ ಇದೆ, ಎಂಥವರಿಗೂ ದೇವರು ಸಿಗುವುದಿಲ್ಲ, ನಿನ್ನಂಥವರು ಹೇಗೆ ಸಿಗ್ತಾನೆ? ಇಷ್ಟು ಹೇಳಿದ ಮೇಲೆ ಆ ಮಗು ಮತ್ತೆ ಮತ್ತೆ ಹಠ ಮಾಡಿತು, ಇಲ್ಲ ನಾನು ಹೋಗಿಯೇ ಹೋಗ್ತೇನೆ ಅಂತ. ಆಗ ನಾರದರಿಗೆ ಸಂತೋಷ ಆಯಿತು. ನಾರದರು ಪರೀಕ್ಷೆ ಮಾಡಿದ್ದು ಈ ಮಗುವಿನ ಮನಸ್ಸು ಹೇಗೆ ಅಂತ. ಉಪದೇಶ ಮಾಡಿದ್ರು. ಓಂ ನಮೋ ಭಗವತೆ ವಾಸುದೇವಾಯ. ವಾಸುದೇವ ದ್ವಾದಶಾಕ್ಷರ ಮಂತ್ರವನ್ನು ಉಪದೇಶ ಮಾಡಿದ್ರು. ಇಂತಹ ಸ್ಥಳಕ್ಕೆ ಹೋಗು, ತಪಸ್ಸು ಮಾಡು, ದೇವರು ಬರ್ತಾರೆ ಅಂತ. ಆ ಮಗು ಹೋಯಿತು, ಚೆನ್ನಾಗಿ ತಪಸ್ಸು ಮಾಡಿತ್ತು ಅಂತೆ. 6 ತಿಂಗಳ ತಪಸ್ಸು, ಘೋರವಾದಂತಹ ತಪಸ್ಸು ಅದು. 3 ದಿವಸಕ್ಕೆ 6 ದಿವಸಕ್ಕೆ ಒಂದೊಂದು ರೀತಿಯಾಗಿ ತಪಸ್ಸು. ಬರೀ ಹಣ್ಣನ್ನು ತಿಂದು ತಪಸ್ಸು 1 ತಿಂಗಳು, ಇನ್ನೊಂದು ತಿಂಗಳು ಬರೀ ಒಣಗಿದ ಎಲೆಯನ್ನು ತಿಂದು ತಪಸ್ಸು, ಕೊನೆಗೆ ಒಂದು
ಗಾಳಿಯನ್ನು ಸೇವಿಸಿ ತಪಸ್ಸು. ಕೊನೆಗೆ 6ನೇ ತಿಂಗಳಲ್ಲಿ ಪ್ರಾಣಾಯಾಮ ಮಾಡಿ ಗಾಳಿಯನ್ನು ಕೂಡ ಸೇವನೆ ಮಾಡಲಿಕ್ಕೆ ಇಲ್ಲ. ಅಂತಹ ಘೋರವಾದ ತಪಸ್ಸು. ಇಡೀ ಭೂಮಂಡಲವೇ ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ ಅಂತೆ. ದೇವತೆಗಳು ಕೂಡ ಪರೀಕ್ಷೆ ಮಾಡಿದ್ರು, ಈ ಮಗುವನ್ನು ಪರೀಕ್ಷೆ ಮಾಡೋಣ ಅಂತ. ಆ ಮಗು ಒಂದೇ ಕಾಲಿನಲ್ಲಿ ಒಂದೇ ಹೆಬ್ಬೆಟ್ಟನ್ನು ನೆಲದಲ್ಲಿ ಊರಿ ತಪಸ್ಸು ಮಾಡ್ತಾ ಇದೆ ಅಂತೆ. ದೇವತೆಗಳೆಲ್ಲ ಸಿಂಹ ಹುಲಿಯ ವೇಷವನ್ನು ಇಟ್ಟುಕೊಂಡು ಬಂದರು ಆ ಮಗುವನ್ನು ಹೆದರಿಸೋಣ ಅಂತ. ಆ ಮಗು ಆದರೂ ಹೆದರಲಿಲ್ಲ ಅಂತ. ದೇವತೆಗಳು ಕೂಡ ಪರೀಕ್ಷೆ ಮಾಡಿದ್ದು. ಮತ್ತೆ ಭೂಮಿಯೇ ಅಲ್ಲೋಲ ಕಲ್ಲೋಲ ಆದಾಗ ದೇವತೆಗಳೆಲ್ಲ ಹೋಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡ್ರು. ಆ ಮಗು ನಿನ್ನನ್ನು ಕರೀತಾ ಇದೆ, ಹೋಗು ಬೇಗ ಅಂತ. ಭಗವಂತ ಬಂದ ಅಂತ. ವಾಸುದೇವ ರೂಪದಿಂದಲೇ ಬಂದ. ಶಂಖಚಕ್ರ ಗದಾಧಾರಿಯಾಗಿ ಗದಾ ಪದ್ಮಧಾರಿಯಾಗಿ ಬಂದ. ಮಗು ಈ ಭಗವಂತ ಬಂದರೂ ನೋಡ್ತಾ ಇಲ್ಲ ಅಂತ. ಅಷ್ಟು ಒಳಗೆ ತಪಸ್ಸು ಮಾಡ್ತಾ ಇದೆ. ಒಳಗಡೆ ತಪಸ್ಸು ಮಾಡುವ ರೂಪ ಏನು? ಅದು ವಾಸುದೇವನ ರೂಪ. ಅದನ್ನೇ ಮರೆಮಾಚಿಡ ಅಂತೆ ದೇವರು. ಒಳಗೆ ಕಂಡುಕೊಂಡು ತಪಸ್ಸು ಮಾಡುವ ರೂಪ ಕಾಣದಾದಾಗ ಮಗು ಕಣ್ಣು ಬಿಟ್ಟಿತು, ದೇವರು ಅಲ್ಲಿದ್ದಾರೆ. ಬಹಳ ಖುಷಿಯಾಯಿತು. ದೇವರನ್ನು ಸ್ತೋತ್ರ ಮಾಡೋಣ ಅಂದರೆ ಮಾತೇ ಬರ್ತಾ ಇಲ್ಲ. ಖುಷಿಯಾದಾಗ ಒಮ್ಮೊಮ್ಮೆ ಮಾತು ಬರುವುದೇ ಇಲ್ಲ. ಅಷ್ಟು ಸಂತೋಷ ಆಯಿತು ಆ ಮಗುವಿಗೆ. ಏನು ಮಾತನಾಡಬೇಕು, ಹೇಳಬೇಕು, ಮಾತು ಬರುತ್ತಾ ಇಲ್ಲ. ಆಗ ಭಗವಂತನೇ ತನ್ನ ಕೈಯಲ್ಲಿ ಶಂಖದಿಂದ ಮಗುವಿನ ಕಪೋಲಕ್ಕೆ ಸ್ಪರ್ಶ ಮಾಡಿದ ಅಂತ. ಕೂಡಲೇ ಮಾತು ಬಂತು. ಯೋಂತ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ತ ಕಿಲ ಶಕ್ತಿಧರ ಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣ ಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಮಾತು ಬಂದಿಲ್ಲ. ಭಗವಂತನ ಆ ಶಂಖದ ಸ್ಪರ್ಶ ಆದ ಕೂಡಲೇ ಮಾತು ಬಂತು. ಅಂದರೆ ಅರ್ಥ ಏನು? ಯೋಂತ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ. ಇಂದ್ರಿಯಗಳು ಅರ್ಥಾತ್ ಇಂದ್ರಿಯದ ಅಭಿಮಾನಿ ದೇವತೆಗಳು ಎಲ್ಲರೂ ಸುಮ್ಮನೆ ಕೂತಿದ್ದರು ಅಂತೆ. ಯಾವಾಗ ಭಗವಂತನ ಪ್ರೇರೇಪಣೆ ಮಾಡಿದ ಆಗ ಇಂದ್ರಿಯ ದೇವತೆಗಳೆಲ್ಲ ಎದ್ದು ಕೂತರು. ಆಯಾ ಇಂದ್ರಿಯ ದೇವತೆಗಳು ಕೆಲಸ ಮಾಡಲಿಕ್ಕೆ ಶುರು ಮಾಡಿದರು. ಯೋಂತ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ. ಭಗವಂತನ ಪ್ರವೇಶ ಆಗದೇ ಇದ್ದರೆ ಯಾವ ಇಂದ್ರಿಯಗಳಲ್ಲಿ ಶಕ್ತಿಯೇ ಇಲ್ಲ. ಇಂದ್ರಿಯಗಳಿಗೆ ಅಭಿಮಾನಿ ದೇವತೆಗಳು ಅಂತ ಇದ್ದಾರೆ. ಸೂರ್ಯ ಚಂದ್ರರು ಕಣ್ಣಿಗೆ ದೇವತೆಗಳು. ಹೀಗೆ ಅವರೆಲ್ಲ ಸುಮ್ಮನೆ ಕೂತಿರ್ತಾರಂತೆ. ಯಾವಾಗ ಭಗವಂತ ಅವರ ಒಳಗೆ ಪ್ರವೇಶ ಮಾಡ್ತಾನೋ ಆಗ ಅವರು ಎಚ್ಚರಗೊಳ್ಳುತ್ತಾರೆ. ಅವರು ಈ ಇಂದ್ರಿಯವನ್ನು ಪ್ರೇರೇಪಿಸ್ತಾರೆ. ಭಗವಂತನ ಪ್ರವೇಶ ಆಗದೆ ಏನು ಕೆಲಸವೂ ಕೂಡ ದೇಹದಲ್ಲಿ ನಡೆಯುವುದಿಲ್ಲ. ಅಂತಹ ಭಗವಂತ ನೀನು, ನಿನಗೆ ನಮಸ್ಕಾರ ಅಂತ ಆ ಮಗು ದೇವರಿಗೆ ನಮಸ್ಕಾರ ಮಾಡಿದಾಗ ಭಗವಂತ ವಿಶೇಷ ಅನುಗ್ರಹ ಮಾಡಿದ. ರಾಜ್ಯ ಬೇಕು ಅಂತ ಮತ್ತೆ ಅಪ್ಪನ ತೊಡೆ ಏರಬೇಕು ಅಂತ ತಪಸ್ಸು ಮಾಡಿದ್ಯಲ್ಲ, ನಿನಗೆ ಸಿಗ್ತದೆ. ಮಾತ್ರವಲ್ಲ, ಧ್ರುವ ಪದವಿ ನಿನಗೆ ಅನುಗ್ರಹ ಮಾಡುತ್ತೇನೆ ಅಂತ ಅನುಗ್ರಹ ಮಾಡಿದ. 36,000 ವರ್ಷ ರಾಜ್ಯವನ್ನು ಆಳುವಂತ ಅವನಿಗೆ ಅನುಗ್ರಹ ಮಾಡಿದ. ಹೆದರಬೇಡ, ಮನೆಗೆ ಹೋಗು, ಅಲ್ಲಿ ನಿನ್ನ ಅಣ್ಣ ಇರುತ್ತಾನೆ ಅಂತ ಏನು ಭಯ ಇಲ್ಲ ನಿನಗೆ. ಅವ ಕಾಡಿಗೆ ಬೇಟೆಗಾಗಿ ಹೋದಾಗ ಅವನನ್ನು ಯಕ್ಷರು ಸಂಹಾರ ಮಾಡ್ತಾರೆ. ಇನ್ನು ನಿನ್ನ ಮಲತಾಯಿ ಸುರುಚಿ ಅವಳು ಬಿಡ್ತಾಳೋ ಅಂತ ಭಯಬೇಡ. ಮಗನನ್ನು ಹುಡುಕಿಕೊಂಡು ಕಾಡಿಗೆ ಹೋದಾಗ ಕಾಡುಗಿಚ್ಚಿಗೆ ಸಿಲುಕಿ ಅವಳು ಕೂಡ ಸಾಯ್ತಾಳೆ. ನಿನ್ನ ದಾರಿಗೆ ಅಡ್ಡಿ ಬರುವವರು ಯಾರೂ ಇಲ್ಲ. ನೀನೇ 36,000 ವರ್ಷಗಳವರೆಗೆ ರಾಜ್ಯ ಪರಿಪಾಲನೆಯನ್ನು ಮಾಡು. ಯಾವಾಗ ಮನಸ್ಸು ಬರ್ತದೋ ನಿನಗೆ ಅಂತ್ಯಕಾಲದಲ್ಲಿ ನನ್ನ ಸ್ಮರಣೆಯನ್ನು ನಿನಗೆ ಕೊಡ್ತೇನೆ ಅಂತ. ಎಷ್ಟು ದೊಡ್ಡ ಅನುಗ್ರಹ ಇದು. ಎಷ್ಟೋ ಮಂದಿ ದೇವರ ಅನುಗ್ರಹ ಅಂತ್ಯಕಾಲದಲ್ಲಿ ಆದರೆ ಸಾಕು ಅಂತ ಸುಮ್ಮನೆ ಕೊಡ್ತಾರೆ. ಆದರೆ ಕೊನೆಯವರೆಗೆ ಮಾಡಿಕೊಂಡು ಬಂದಿದ್ದು ದೇವರ ಆರಾಧನೆಯೇ ಅಲ್ಲ. ಅಂತ್ಯಕಾಲದಲ್ಲಿ ಆ ದೇವರ ಸ್ಮರಣೆ ಬರೋದಿಲ್ಲ. ಏನೆಲ್ಲ ಮಾಡಿಕೊಂಡು ಬಂದಿದ್ದೇವೆ ಅದರ ಸ್ಮರಣೆಯೇ ಬರ್ತದೆ. ಧ್ರುವ ಮಹಾರಾಜರಿಗೆ ಕೊಟ್ಟಿದ್ದು ಭಗವಂತ ಅನುಗ್ರಹ ಅಂದರೆ ಅಂತ್ಯಕಾಲೇ ಮಾಂ ಸ್ಮರಿಷ್ಯಸಿ, ಅಂತ್ಯಕಾಲದಲ್ಲಿ ನನ್ನನ್ನು ಸ್ಮರಣೆ ಮಾಡುತ್ತೀ ನೀನು ಅಂತ. ಹೀಗೆ ಪುಟ್ಟ ಬಾಲಕನಾದರೂ ಭಗವಂತ ಆ ಧ್ರುವ ಮಹಾರಾಜನಿಗೆ
ಅನುಗ್ರಹ ಮಾಡಿದ್ದಾನೆ. ಮುಂದೆ ಧ್ರುವನ ವಂಶದ ಚರಿತ್ರೆಯನ್ನು ನೋಡೋಣ ಅಂತ ಹೇಳುತ್ತಾ ಇವತ್ತಿನ ಉಪನ್ಯಾಸವನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಯಸ್ಸರ್ವಗುಣಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರೀಯತಾಂ ಪ್ರೀತಯೇ ಬಾಲಂ ವಿಷ್ಣುರ್ಮೇ ಪರಮಸ್ವಹೃತು. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.